ಇನ್ನೊಂದು ಮುಖ್ಯವಾಗಿ ನಮ್ಮಲ್ಲಿ ಒಂದು ಇದು ಇರುತ್ತೆ. ಆ, ತುಂಬಾ ಜನ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯು ಪಿ ಎಸ್ ಸಿ ಎಕ್ಸಾಮ್ನ ನಾನು ಕ್ಲಿಯರ್ ಮಾಡ್ಬೋದು ಇಲ್ವೋ ಅಂತ. ಇವನ್ ಇವಾಗ ನಿಮ್ಗೆ ಆಕ್ಚುಲಿ ಎಕ್ಸಾಮ್ ರಿಯಾಲಿಟಿ ಜಾಸ್ತಿ ಗೊತ್ತಿಲ್ಲ, ಯಾಕಂದ್ರೆ ನೀವು ಜಸ್ಟ್ ಒಂದು ಇವಾಗ ನಿಮ್ಮ ಮೊದಲ ಹೆಜ್ಜೆನ ಇಡ್ತಿದ್ರಿ ಈ ಎಕ್ಸಾಮ್ ಪ್ರಿಪ್ರೇಷನ್ ಅಲ್ಲಿ. ನಿಮ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಎಲ್ರು ಹೇಳ್ದಂಗೆ ಎಕ್ಸಾಮ್ ಇಸ್ ಡಿಫಿಕಲ್ಟ್, ಆದ್ರೆ ಈ ಎಕ್ಸಾಮ್ನ ಪಾಸ್ ಮಾಡಬಹುದು. ಇವಾಗ ನನ್ನಿಂದ ಆಗತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಇರುವಂತ ಒಂದು ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, ನಾವು ಇವನ್ ಸ್ಕೂಲ್ ಟೈಮಲ್ಲಿ ಆಗಿರ್ಬೋದು, ಇವನ್ ಕಾಲೇಜ್ ಟೈಮಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಗೆ ಎಷ್ಟು ಅದು ಸಾಮಾನ್ಯ ಜ್ಞಾನ ಇತ್ತು, ಮತ್ತೆ ಇವಾಗ ಇರುವಂತ ಸಾಮಾನ್ಯ ಜ್ಞಾನ ಅದು ಕೇವಲ ಜಸ್ಟ್ ಬುಕ್ಸ್ ರಿಲೇಟೆಡ್ ಆಗಿರುವಂತದ್ದು ಆಗಿರದೆ ಒಟ್ಟಾರೆಯಾಗಿ ನಮ್ಗೆ ಸಾಮಾಜಿಕ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವಿಷಯಗಳು ಗೊತ್ತಿದೆ ಅನ್ನೋದು ಮುಗಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಚಿಕ್ಕವರಿರ್ಬೇಕಾದ್ರೆ ಎಲ್ಲನೂ ಕಲ್ಕೊಂಡ್ ಬರಲ್ಲ. ನಾವು ಸ್ಟಾರ್ಟಿಂಗ್ ಅಲ್ಲಿ ಆ ಇ ಅನ್ಕೊಂಡು ಕಲಿತೀವಿ, ಎ ಬಿ ಸಿ ಡಿ ಕಲಿತೀವಿ. ಅದಾದ್ಮೇಲೆ ಬರ್ತಾ ಬರ್ತಾ ಒಂದು ವರ್ಡ್ ಫಾರ್ಮ್ ಮಾಡೋದು ಕಲಿತೀವಿ, ಅದಾದ್ಮೇಲೆ ಸೆಂಟೆನ್ಸ್ ಫಾರ್ಮ್ ಮಾಡೋದನ್ನ ಕಲಿತೀವಿ. ಅದಾದ್ಮೇಲೆ ನಾವು ಒಂದು ಭಾಷೆ ಮೇಲೆ ನಮ್ಗೆ ಹೋಲ್ಡ್ ಬರುತ್ತೆ. ಸೊ ಅದೇ ತರ ಇವಾಗ ನೀವು ಯು ಪಿ ಸಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ಮೇಲೆ ನಿಮ್ಗೆ ಒಂದ್ ತಿಂಗಳಲ್ಲಿ, ಒಂದ್ ವಾರದಲ್ಲಿ, ಒಂದ್ ವರ್ಷದಲ್ಲಿ, ಕೆಲವೊಬ್ರು ಒಂದ್ ವರ್ಷದಲ್ಲಿ ಮಾಡ್ತಾರೆ, ಬಟ್ ತುಂಬಾ ಜನರಿಗೆ ಆಗಲ್ಲ. ಸೊ ಒಂದ್ ವರ್ಷದಲ್ಲಿ ಯಾವುದೇ ಇದ್ರ ಮೇಲೆ ಪರೀಕ್ಷೆ ಇದ್ರ ಮೇಲೆ ಹೋಲ್ಡ್ ತಗೊಳ್ಳೋದು ಸ್ವಲ್ಪ ಕಷ್ಟ. ಸೊ ನೀವು ಆ ಟೈಮಲ್ಲಿ ಏನ್ ಮಾಡ್ಬೇಕು? ಒಂದ್ ಅಟೆಂಪ್ಟ್ ಅಲ್ಲಿ, ಎರಡು ಅಟೆಂಪ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸಮ್ ಟೈಮ್ ಆಗದೆ ಇದ್ದಾಗ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗುತ್ತೆ. ನಂಗಿದು ಆಗತ್ತೋ ಇಲ್ವೋ, ನಾನು ಕ್ಲಿಯರ್ ಮಾಡ್ಬೋದೋ ಇಲ್ವೋ ಅಂತ ಹೇಳಿ. ಅವಾಗ ನೀವು ಜಸ್ಟ್ ಕಂಪೇರ್ ಮಾಡಬೇಕು ನಿಮ್ಮ ಮೊದಲ ಸ್ಟೇಜ್ ಇಂದ. ಅಂದ್ರೆ ನೀವು ಯು ಪಿ ಎಸ್ ಸಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ದು ಎಷ್ಟು ನಾಲೆಜ್ ಇತ್ತು, ಮತ್ತೆ ಇವಾಗ 1 ಇಯರ್ 2 ಇಯರ್ ಅಲ್ಲಿ ನಿಮ್ದು ಎಷ್ಟು ನಾಲೆಜ್ ಅಲ್ಲಿ ಇನ್ಕ್ರಿಮೆಂಟ್ ಅಂದ್ರೆ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ, ಓಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಸಮ್ ಎಕ್ಸ್ ಅಮೌಂಟ್ ಇತ್ತು, ಇವಾಗ ಏನಾಗಿದೆ ಅಂದ್ರೆ ಸಮ್ ಎಕ್ಸ್ ಪ್ಲಸ್ ಪ್ಲಸ್ ಅಮೌಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಹೇಳೋದು, ಈ ಎಕ್ಸಾಮ್ನ ಒಂದು ಸಾಮಾನ್ಯ ಬುದ್ಧಿಮತ್ತೆ ಇರುವಂತಹ ಯಾರೇ ಆಗಿರ್ಲಿ ಕ್ಲಿಯರ್ ಮಾಡಬಹುದು. ಸೊ ಸೆಕೆಂಡ್ 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 ಟಚ್ ಇದೆ. ಸೊ ಬೇಸಿಕ್ ಆಗಿ ಎಕ್ಸಾಮಿನೇಷನ್ ಬಗ್ಗೆ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಎಕ್ಸಾಮಿನೇಷನ್ ಪ್ರೊಸೆಸ್ ಬಂದ್ಬಿಟ್ಟು ಮೊದಲು ಪ್ರಿಲಿಮ್ಸ್ ಇರುತ್ತೆ, ಅದಾದ್ಮೇಲೆ ಮೂರರಿಂದ ಮೂರುವರೆ ತಿಂಗಳಾದ್ಮೇಲೆ ಮೇನ್ಸ್ ಇರುತ್ತೆ. ಸೊ ಅದಾದ್ಮೇಲೆ ಒಂದ್ 2-3 ತಿಂಗಳು ಬಿಟ್ಬಿಟ್ಟು ಇಂಟರ್ವ್ಯೂ ಇರುತ್ತೆ. ಸೊ ಪ್ರಿಲಿಮ್ಸ್ ಬಂದ್ಬಿಟ್ಟು 2 ಪೇಪರು, ಒಂದು ಜಿ ಎಸ್, ಇನ್ನೊಂದು ಸಿ ಸ್ಯಾಟ್. ಆಲ್ಮೋಸ್ಟ್ ತುಂಬಾ ಜನರಿಗೆ ಗೊತ್ತಿದೆ ಅನ್ಕೋತೀನಿ. ಸೊ ಜಿ ಎಸ್ ಬಂದ್ಬಿಟ್ಟು 100 ಕ್ವಶನ್ ಇರುತ್ತೆ, ಒಂದು ಕ್ವಶನ್ಗೆ 2 ಅಂಕ. ಸೊ ಟೋಟಲ್ 200 ಅಂಕ, ಮತ್ತೆ ಟೈಮ್ ಇರೋದು 2 ಗಂಟೆ. ಮತ್ತೆ ಸಿ ಸ್ಯಾಟ್ ಬಂದ್ಬಿಟ್ಟು 80 ಕ್ವಶನ್ ಇರುತ್ತೆ, ಇದು ಕ್ವಾಲಿಫೈಯಿಂಗ್ ಪೇಪರ್. ಸೊ ಜಿ ಎಸ್ ಬಂದ್ಬಿಟ್ಟು ಅದು ಮೆರಿಟ್ ಪೇಪರ್, ಅದ್ರ ಮೇಲೆ ನಿಮ್ದು ಮೆರಿಟ್ ಡಿಸೈಡ್ ಆಗುತ್ತೆ. ಸಿ ಸ್ಯಾಟ್ ಬಂದ್ಬಿಟ್ಟು ಜಸ್ಟ್ 33% ಕ್ವಾಲಿಫೈ ಮಾರ್ಕ್ಸ್ ತೆಗಿಬೇಕು. ಸೊ 80 ಕ್ವಶನ್ಗೆ 2.5 ಮಾರ್ಕ್ಸ್ ಆದ್ರೆ ಅದು ಕೂಡ 200 ಅಂಕಕ್ಕೆ ಇರುತ್ತೆ. ಸೊ ಇವಾಗ ಜಿ ಎಸ್ 200 ಅಂಕಕ್ಕಿದೆ ಅಂದ್ರೆ ಕಟ್ ಆಫ್ ಎಷ್ಟಿದೆ ಅಂದ್ರೆ, ಜನರಲ್ ಕ್ಯಾಟಗರಿ ಈ ಹೋದ ವರ್ಷ ಇರೋದು 22ಗೆ ಐ ಥಿಂಕ್ 88 ಏನೋ ಇದೆ. ಸೊ ಇಟ್ಸ್ ಅರೌಂಡ್ 44% ಜಿ ಎಸ್ ಜನರಲ್ ಸ್ಟಡೀಸ್ಗೆ ಇರೋದು. ಇನ್ನು ಸಿ ಸ್ಯಾಟ್ಗೆ ಆದ್ರೆ ಇಟ್ಸ್ ಕಂಪಲ್ಸರಿ ಮಿನಿಮಮ್ 33% ತೆಗಿಲೇಬೇಕು. ನೀವು ಅದಕ್ಕಿಂತ ಮುಂಚೆ, ನೀವು ಅದಕ್ಕಿಂತ ಜಾಸ್ತಿ ಎಷ್ಟೇ ತಗೋದು ಇಟ್ ಡಸಂಟ್ ಮ್ಯಾಟರ್, ಜಸ್ಟ್ ಇದು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸೊ ಮೇನ್ಸ್ ಬಂದ್ಬಿಟ್ಟು 2 ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ, ಒಂದು ಇಂಗ್ಲಿಷ್ ಕಂಪಲ್ಸರಿ, ಇನ್ನೊಂದು ಕನ್ನಡ ಕಂಪಲ್ಸರಿ. ಸೊ ಇವೆರಡು ಪೇಪರ್ಗೆ 300 ಅಂಕಗಳಿರುತ್ತೆ. ಸೊ 3 ಗಂಟೆ. ಈ 2 ಪೇಪರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾವ ತರ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರೋ ಆ ತರ ಮುಂದೆ ಹೋದಂಗೆ ನಿಮ್ದು ಸ್ವಲ್ಪ ಇವನ್ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಭಾಷೆ ಮೇಲೆ ಸ್ವಲ್ಪ ಹಿಡಿತಾ ಬರ್ತಾ ಹೋಗುತ್ತೆ. ಮತ್ತೆ ಇದನ್ನ ಜಾಸ್ತಿ ದಿವಸ ಪ್ರಿಪರೇಷನ್ ಮಾಡೋ ಅವಶ್ಯಕತೆನೂ ಇಲ್ಲ. ಸೊ ಈ 2 ಪೇಪರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ಇವಾಗ ಬರೋದು 7 ಪೇಪರು, 4 ಜಿ ಎಸ್, 2 ಆಪ್ಷನಲ್, ಒಂದು ಎಸ್ ಎ.
ಸೊ ಈ ಆ, 7 ಪೇಪರ್ ಮೆರಿಟ್ ಡಿಸೈಡ್ ಮಾಡುತ್ತೆ ನಿಮ್ದು. ಸೊ ನೀವು ಪ್ರಿಲಿಮ್ಸ್ ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್, ಅದಾದ್ಮೇಲೆ ಈ ಮೇನ್ಸ್ ಅಲ್ಲಿ 7 ಪೇಪರ್ ಮೆರಿಟ್ ಡಿಸೈಡ್ ಮಾಡುವಂಥದ್ದು. ಇದ್ರ ಮೇಲೆ ಇಂಟರ್ವ್ಯೂ ಕಾಲ್ ಬರುತ್ತೆ, ಮತ್ತೆ ಫೈನಲ್ ಲಿಸ್ಟ್ ಅಲ್ಲಿ ರಿಸಲ್ಟ್ ಬರುವಂಥದ್ದು. ಮತ್ತೆ ಪ್ರತಿಯೊಂದು ಪೇಪರು ಕಂಟೈನ್ ಆಗಿರುವಂಥದ್ದು 250 ಅಂಕ, 3 ಗಂಟೆ. ಸೊ ಇದಿಷ್ಟ ಆಯ್ತು. ಸೊ ಅದಾದ್ಮೇಲೆ ಆಪ್ಷನಲ್ ಯಾವ ತರ ಡಿಸೈಡ್ ಮಾಡೋದು ಅಂತ ಹೇಳಿ, ತುಂಬಾ ಜನರಿಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಯಾರೊಬ್ರು ಹೇಳ್ಬಿಡ್ತಾರೆ, ಸೊ ನಾನು ಮ್ಯಾಥಮೆಟಿಕ್ಸ್ ತಗೊಂಡಿದ್ದೆ, ನೀನು ಮ್ಯಾಥಮೆಟಿಕ್ಸ್ ತಗೊಂಡು. ಇನ್ ಕೆಲವೊಬ್ರು ಹೇಳ್ತಾರೆ ನಾನು ಕನ್ನಡ ಲಿಟ್ರೇಚರ್ ತಗೊಂಡಿದ್ದೆ, ನೀನು ಕನ್ನಡ ಲಿಟ್ರೇಚರ್ ತಗೊಂಡ್ಬಿಡು ಅಂತ. ಬಟ್ ಅದು ನಂಗೆ ಸೂಟ್ ಆಗುತ್ತೋ ಇಲ್ವೋ ಅದು ಮುಖ್ಯ ಆಗೋದು. ಅದು ಕೆಲವೊಬ್ರಿಗೆ ಸೂಟ್ ಆಗ್ಬಹುದು, ಇನ್ನು ಕೆಲವೊಬ್ರಿಗೆ ಸೂಟ್ ಆಗದೆ ಇರ್ಬೋದು. ಸೊ ನಂಗೆ ಯಾವ್ದು ಸೂಟ್ ಆಗುತ್ತೋ ನಾನು ಅದನ್ನ ಚೂಸ್ ಮಾಡ್ಬೇಕು. ಸೊ ಆಪ್ಷನಲ್ ಚೂಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ. ಮುಖ್ಯವಾಗಿ ಆ ಆಪ್ಷನಲ್ ಸಬ್ಜೆಕ್ಟ್ಗೆ ಬುಕ್ಸ್ ಅವೈಲೇಬಲ್ ಇದೆಯೋ ಇಲ್ವೋ ಅದು ಮುಖ್ಯ. ಬುಕ್ಸ್ ಅವೈಲೇಬಲ್ ಇಲ್ಲ ಅಂದ್ರೆ ಎಲ್ಲಿಂದ ಓದೋದು, ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಸೊ ಒಂದು ಪ್ಯಾರಾಮೀಟರ್. ಎರಡನೇದಾಗಿ ಬೇಸಿಕಲಿ ನಾನ್ ಆಪ್ಷನಲ್ ಕನ್ನಡ ಲಿಟ್ರೇಚರ್ಗೆ ಕ್ಲಾಸ್ ಮಾಡಿರ್ಲಿಲ್ಲ, ಬಟ್ ತುಂಬಾ ಜನರಿಗೆ ಅದಕ್ಕೆ ಕ್ಲಾಸ್ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಕ್ಲಾಸ್ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಆ ಸಬ್ಜೆಕ್ಟ್ ಮೇಲೆ ಎಲ್ಲಾದ್ರೂ ಕ್ಲಾಸಸ್ ಇದೆಯೋ ಇಲ್ವೋ ಅಂತ ಒಂದ್ಸರಿ ನೋಡ್ಕೋಬೇಕು. ನಾನು ಹೇಳ್ತಿರೋದು ಕೇವಲ ಆಪ್ಷನಲ್ಗೆ. ಸೊ ಇವಾಗ ವ್ಯಾಲ್ಯೂಯೇಷನ್ ಬರುತ್ತೆ, ಪೇಪರ್ ವ್ಯಾಲ್ಯೂಯೇಷನ್. ಸೊ ಟೈಮ್ ಏನಾಗುತ್ತೆ ಅಂದ್ರೆ ನಾವೇನೋ ತುಂಬಾ ಚೆನ್ನಾಗಿ ಪೇಪರ್ ಸಬ್ಜೆಕ್ಟ್ ನ ಓದ್ಕೊಂಡಿರ್ತೀವಿ, ಬಟ್ ನಮ್ಗೆ ಯಾವ ತರ ಕ್ವಶನ್ ಪೇಪರ್ನ ಅಟೆಂಪ್ಟ್ ಮಾಡಬೇಕು ಆಪ್ಷನಲ್ ಅನ್ನೋದೇ ಗೊತ್ತಿರಲ್ಲ. ಸೊ ಅವಾಗ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಅದಕ್ಕೆ ಯಾರಾದ್ರೂ ಸೀನಿಯರ್ಸ್, ಫಾರ್ ಎಕ್ಸಾಂಪಲ್ ಆ ಆಪ್ಷನಲ್ ಮೇಲೆ ಮೇನ್ಸ್ ಬರ್ದವರು ಯಾರಾದ್ರೂ ಇದ್ರೆ, ಅಥವಾ ಅದ್ರ ಟೆಸ್ಟ್ ಸೀರೀಸ್ ಏನಾದ್ರು ಅವೈಲೇಬಲ್ ಇದ್ರೆ ಅದನ್ನ ನೋಡ್ಕೋಬೇಕು. ಸೊ ಅದಾದ್ಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಆ ಸಬ್ಜೆಕ್ಟ್ ನ ಓದೋದು ಅದರಲ್ಲಿ ಇಂಟ್ರೆಸ್ಟ್ ಇದೆಯೋ ಇಲ್ವೋ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂತದ್ದು ಎಂತ ಸಬ್ಜೆಕ್ಟ್ ಇದ್ರು, ಎಷ್ಟು ಈಸಿ ಸಬ್ಜೆಕ್ಟ್ ಇದ್ರು, ಮತ್ತೆ ಅದು ಎಷ್ಟು ಕಡಿಮೆ ಸಬ್ಜೆಕ್ಟ್ ಇದ್ರು ಅದು ಕಷ್ಟ ಆಗತ್ತೆ. ನೀವು ಯಾವುದೇ ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ಮುಖ್ಯವಾಗಿ ನೀವು ಪರಿಗಣನೆ ಮಾಡ್ಬೇಕಾಗಿರುವಂತದ್ದು ಆಸಕ್ತಿ, ಅಂದ್ರೆ ಇಂಟ್ರೆಸ್ಟ್. ಅದ್ರಲ್ಲಿ ಯಾವುದೇ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಂಟ್ರೆಸ್ಟ್ ಇದ್ರೆ ತಗೋಬೇಕು ಆ ಸಬ್ಜೆಕ್ಟ್ ನ, ಇಲ್ಲ ಅಂದ್ರೆ ಆ ಸಬ್ಜೆಕ್ಟ್ ನ ಸ್ಕಿಪ್ ಮಾಡೋದು ಬೆಟರ್. ಸೊ ತುಂಬಾ ಜನ ಹೇಳ್ತಾರೆ ಕನ್ನಡ ಮೀಡಿಯಂ ಅಲ್ಲಿ ಬರಿಬೇಕಾದ್ರೆ ಇಂಗ್ಲಿಷ್ ನಾಲೆಜ್ ಅಷ್ಟಕ್ಕಷ್ಟೇ ಇದ್ರೆ ನಡೆಯುತ್ತೆ ಅಂತ ಹೇಳ್ಬೇಕು. ಸೊ ಇದು ಸ್ವಲ್ಪ ಮಟ್ಟಿಗೆ ಇದು ಅಷ್ಟು ಸರಿಯಲ್ಲ. ಯಾಕಂದ್ರೆ ಕ್ವಶನ್ ಪೇಪರ್ ಮೇನ್ಸ್ ಅಲ್ಲಿ ಮತ್ತೆ ಪ್ರಿಲಿಮ್ಸ್ ಅಲ್ಲಿ ಕನ್ನಡದಲ್ಲಿ ಬರಲ್ಲ. ಕ್ವಶನ್ ಪೇಪರ್ ಇರೋದು ಇಂಗ್ಲಿಷ್ ಮತ್ತೆ ಹಿಂದಿ. ಸೊ ನಿಮ್ಗೆ ಕ್ವಶನ್ಸ್ ಅರ್ಥ ಆಗ್ಬೇಕಂದ್ರೆ ಇಂಗ್ಲಿಷ್ ನ ಸಾಮಾನ್ಯ ಜ್ಞಾನ ಇರ್ಲೇಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಓದ್ಬಿಟ್ಟು ಇಂಗ್ಲಿಷ್ ನ ಅರ್ಥ ಮಾಡ್ಕೋತೀನಿ ಮತ್ತೆ ಅದನ್ನ ವಾಪಸ್ ಬರಿತೀನಿ ಅನ್ನುವಂತ ಅಷ್ಟರ ಮಟ್ಟಿಗೆ ಬೇಕು. ಅದರಲ್ಲಿ ಪಂಡಿತರಾಗೋ ಅವಶ್ಯಕತೆ ಏನಿಲ್ಲ. ಸೊ ಇಂಗ್ಲಿಷ್ ನಾಲೆಜ್ ಏನಂದ್ರೆ ಕಂಪಲ್ಸರಿ ಬೇಕು. ಸೊ ತುಂಬಾ ಹೈಫೈ ಇಂಗ್ಲಿಷ್ ಏನು ಬೇಕಾಗಿಲ್ಲ. ನಮಗೆ ಬೇಕಾಗಿರುವಂತದ್ದು ಜಸ್ಟ್ ರೀಡಿಂಗ್, ಓದುವಾಗ ಅರ್ಥ ಆಗ್ಬೇಕು, ಮತ್ತೆ ಬರೆಯುವಾಗ ಓದುಗರಿಗೆ ಅರ್ಥ ಆಗ್ಬೇಕು. ಸೊ ಇಷ್ಟು ಇಂಗ್ಲಿಷ್ ನಮ್ಗೆ ಬರ್ಲೇಬೇಕು. ಇನ್ನು ನಮ್ಗೆ ಏನಾಗತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಇಂಗ್ಲಿಷ್ ಬರಲ್ಲ, ಸೊ ನಾನು ಈ ಪೇಪರ್ನ ಪಾಸ್ ಮಾಡ್ತೀನೋ ಇಲ್ವೋ ಅನ್ನುವಂಥದ್ದು ಒಂದು ಸೆಲ್ಫ್ ಡೌಟ್ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ಒಂದು ಕ್ವಶನ್ ಮಾಡ್ತೀನಿ ನಿಮಗೆ. ಸೊ ಇಲ್ಲಿ ಒಂದಕ್ಕಿಂತ ಹೆಚ್ಚು ಭಾಷೆ ಎಷ್ಟು ಜನರಿಗೆ ಬರುತ್ತೆ? ಕೈ ಎತ್ತಿ. ಓಕೆ. ಸೊ ಇದರಲ್ಲಿ ಒಂದು ಭಾಷೆ ನಿಮ್ಮ ಮಾತೃಭಾಷೆ, ಎರಡನೇ ಭಾಷೆ ನೀವು ಕಲ್ತಿರೋದು ಅಲ್ವಾ? ಎರಡನೇ ಭಾಷೆನ ನೀವು ಕಲಿಬೇಕಾದ್ರೆ ಎಷ್ಟು ಟೈಮ್ ತಗೊಂಡ್ರು? ಕೆಲವೊಬ್ರು 3 ತಿಂಗಳು ತಗೋತಾರೆ, ಕೆಲವೊಬ್ರು 6 ತಿಂಗಳು, ಕೆಲವೊಬ್ರು ವರ್ಷ ತಗೋತಾರೆ, ಕೆಲವೊಬ್ರು 2-3 ವರ್ಷ ತಗೋತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ತೆಲುಗು ಆಸ್ ಎ ಎಕ್ಸಾಂಪಲ್ ತಗೋತೀನಿ. ಇವಾಗ ತೆಲುಗು ಎಷ್ಟು ಜನರಿಗೆ ಬರಲ್ಲ? ಓಕೆ. ಸೊ ಅದರಲ್ಲಿ ಒಂದ್ ವೇಳೆ ಇವಾಗ ನಿಮ್ಗೆ ತೆಲುಗು ಕಲಿಬೇಕು ಅಂತ ಹೇಳ್ಬಿಟ್ಟು ಆಸಕ್ತಿ ಬಂದಾಗ ಅದನ್ನ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷದಲ್ಲಿ ಕಲಿಬಹುದು ನೀವು ಈ ತೆಲುಗುನ? 6 ತಿಂಗಳು, 1 ವರ್ಷ ಅಲ್ವಾ? ಸೊ ಆದ್ರೆ ನಾವು ಇಂಗ್ಲಿಷ್ ಎಷ್ಟು ವರ್ಷದಿಂದ ಕಲಿತಾ ಇದ್ವಿ? ನಾವು ಇಂಗ್ಲಿಷ್ ಕಲಿಲಿಕ್ಕೆ ಶುರು ಮಾಡಿದ್ದು ಐ ಥಿಂಕ್ ನಮ್ಗೆ 5th ಇತ್ತು, ನಿಮ್ಗೂ ಬೇಸಿಕಲಿ 5th ಇತ್ತು ಅನ್ಕೋತೀನಿ. ಸೊ 10 ವರ್ಷ ಆಯ್ತು ನಾವು ಇಂಗ್ಲಿಷ್ ಕಲಿತಾ ಇದ್ವಿ, ಆದ್ರೂ ನಮ್ಗೆ ಇಂಗ್ಲಿಷ್ ಬರ್ತಾ ಇಲ್ಲ. ಕಾರಣ ಏನು? ಸೊ ಇಂಗ್ಲಿಷ್ ಏನಾದ್ರು ಅಂದ್ರೆ ಇಟ್ಸ್ ರಾಕೆಟ್ ಸೈನ್ಸ್,
ಅದು ಸ್ವಲ್ಪ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ತುಂಬಾ ಡಿಫಿಕಲ್ಟ್ ಇರುತ್ತೆ, ಆ ತರ ಏನಾದ್ರು ಇರುತ್ತಾ? ಅದು ಒಂಥರ ಭಾಷೆ ತಾನೇ ಅದು ಜಸ್ಟ್. ಇವಾಗ ನಮ್ಮ ಭಾರತದಲ್ಲಿ ಇಂಗ್ಲಿಷಲ್ಲಿ PhD ಮಾಡಿದವ್ರಿಗಿನ ಇಂಗ್ಲೆಂಡ್ ಅಲ್ಲಿ ಅಮೆರಿಕಾದಲ್ಲಿ ಯಾರ್ದು ಮಾತೃಭಾಷೆ ಇಂಗ್ಲಿಷ್ ಇರುತ್ತೋ ಅವರು ಇವ್ರಿಗಿಂತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವರ ಅನಕ್ಷರಸ್ಥರಾಗಿದ್ರು ಇವ್ರಿಗಿಂತ ತುಂಬಾ ಇದು ಇರುತ್ತೆ, ಭಾಷೆ ಮೇಲೆ ಹಿಡಿತ ಇರುತ್ತೆ. ಯಾಕೆ? ಯಾಕಂದ್ರೆ ಅವರು ಚಿಕ್ಕಂದಿನಿಂದ ಆ ಭಾಷೆ ಕಲಿಬೇಕು ಅಂತ ಹೇಳ್ಬಿಟ್ಟು ಸ್ಟ್ರಗಲ್ ಮಾಡಿರಲ್ಲ ಅವರು, ಜಸ್ಟ್ ಬೆಳಿತಾ ಬೆಳಿತಾ ಕಲಿತಾ ಹೋಗ್ಬಿಟ್ಟಿರ್ತಾರೆ. ಸೊ ನಾನು ಹೇಳ್ದಂಗೆ ನಾವು 10 ವರ್ಷದಿಂದ ಇಂಗ್ಲಿಷ್ ಕಲಿತಾ ಇದೀವಿ, ಆದ್ರೂ ಬರ್ತಿಲ್ಲ ಇಂಗ್ಲಿಷ್. ಇದರಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ನಮ್ಮ ತಲೆಯಲ್ಲಿ ಒಂದಿದೆ, ಇಂಗ್ಲಿಷ್ ಇಸ್ ವೆರಿ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು. ಸೊ ಯಾವುದೇ ಭಾಷೆನ ಇನಿಷಿಯಲಿ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದರಲ್ಲಿ ಆಸಕ್ತಿ ಬೇಕು. ಯಾವುದ್ರಲ್ಲಿ ಆಸಕ್ತಿ ಇರಲ್ವೋ ಅದು ಏನೇ ಆಗಿರ್ಲಿ ಕಲೀಲಿಕ್ಕೆ ಆಗಲ್ಲ. ಈ ತುಂಬಾ ಜನ ಚಿಕ್ಕಂದಿನಿಂದ ಕ್ರಿಕೆಟ್ ಆಡ್ತಿರ್ತಾರೆ, ಈವರೆಗೂ ಒಂದು 6 ಹೊಡ್ಲಿಕ್ಕೆ ಆಗಲ್ಲ. ಇನ್ ಕೆಲವರು ಅವಾಗ ಅವಾಗ ಬಿಟ್ಟು ಬಿಟ್ಟು ಕ್ರಿಕೆಟ್ ಆಡ್ತಿರ್ತಾರೆ, ಬಟ್ ದೇ ಆರ್ ಗುಡ್ ಪ್ಲೇಯರ್ಸ್. ಅದು ಹೇಗೆ ಅಂದ್ರೆ ಮೇನ್ಲಿ ಅಂದ್ರೆ ಆಸಕ್ತಿ, ಇಂಟ್ರೆಸ್ಟ್ ಅದ್ರ ಮೇಲೆ ಹೋಗುವಂಥದ್ದು. ಸೊ ಇದೇ ಮೇನ್ ಮ್ಯಾಟರ್ ಆಗುವಂಥದ್ದು ಇಂಗ್ಲಿಷ್ ಕಲಿಯೋಕ್ಕಾಗಿರ್ಬೋದು ಅಥವಾ ಇವನ್ ಬೇರೆ ಸಿಲೆಬಸ್ನ ಹ್ಯಾಂಡಲ್ ಮಾಡ್ಲಿಕ್ಕೋಸ್ಕರ. ಸೊ ಇನ್ನೊಂದು ಕ್ವಶನ್ ಬರುತ್ತೆ, ಏನಪ್ಪಾ ಅಂದ್ರೆ ಆ ನಾನು ಓದಿದ್ ನನ್ನ ತಲೆಯಲ್ಲಿ ಉಳಿಯಲ್ಲ, ಮತ್ತೆ ನಂಗೆ ಅರ್ಥ ಆಗಲ್ಲ ಅನ್ನುವಂಥ. ಇವಾಗ ತುಂಬಾ ಜನ ಧಾರಾವಾಹಿ ನೋಡ್ತೀರಿ, ಇನ್ ತುಂಬಾ ಜನ ಕ್ರಿಕೆಟ್ ನೋಡ್ತೀರಿ. ನೀವು ಕ್ರಿಕೆಟ್ ಅಲ್ಲಿ ಒನ್ ಡೇ ಮ್ಯಾಚ್ ಅಲ್ಲಿ ಒನ್ ಡೇ ಎಂಟೈರ್ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಒನ್ ಡೇ ಮ್ಯಾಚ್ ನಡೆದಾಗ ಯಾರು ಎಷ್ಟನೇ ಓವರ್ ಬಾಲ್ ಮಾಡಿದ್ರು, ಯಾರು ಎಷ್ಟು ರನ್ ಮಾಡಿದ್ರು, ಯಾರು ಯಾವ ಕಡೆ 6 ಹೊಡೆದ್ರು, ಯಾರು ಯಾವ ಕಡೆ ಬೌಂಡ್ರಿ ಹೊಡೆದ್ರು ಅನ್ನೋದು ಎಲ್ಲ ತಲೆಯಲ್ಲಿ ಹಂಗೆ ಇಟ್ಟಿರ್ತೀರ. 1 ವರ್ಷ ಆಗಿರ್ಬೋದು, 2 ವರ್ಷ ಆದ್ಮೇಲೆ ಸ್ವಲ್ಪ ಆಲ್ಮೋಸ್ಟ್ ಅದು ನೆನಪಿರತ್ತೆ. ಸೇಮ್ ಕಮ್ಸ್ ಟು ದ ಧಾರಾವಾಹಿಯಲ್ಲಿ ಆಗಿರ್ಬೋದು, ಅವ್ರು ಎಂಟೈರ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಯಾವಾಗಲಿಂದ ನೋಡ್ಲಿಕ್ಕೆ ಶುರು ಮಾಡಿರ್ತಾರೋ ಇದುವರೆಗೆ ಎಲ್ಲಾನು ನೆನಪಿರತ್ತೆ. ಧಾರಾವಾಹಿ ಒಮ್ಮೆ ನೋಡಿದ್ದನ್ನ ನೀವು ವಾಪಸ್ ನೋಡಲ್ಲ, ಆದ್ರೂ ಅದು ನೆನಪಿದೆ. ಹಾಗಂತ ಅದಕ್ಕೋಸ್ಕರ ನಿಮ್ದು ಮೈಂಡ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಏನಿಲ್ಲ. ಆದ್ರೆ ಓದಿದ ತಲೆಗೆ ಉಳಿಯಲ್ಲ. ಸೇಮ್ ಅದು ಮೇನ್ ರೀಸನ್ ಏನಪ್ಪಾ ಅಂದ್ರೆ ಆಸಕ್ತಿ, ಇಂಟ್ರೆಸ್ಟ್ ಇಲ್ಲ ನಮ್ಗೆ. ಅದೇ ಯಾವ್ದಾದ್ರು ಒಂದು ಸಿಲೆಬಸ್ ಬುಕ್ನ ಕೊಟ್ಬಿಟ್ಟು ಇನ್ನೊಂದು ಕತೆ ಪುಸ್ತಕನ ಕೊಟ್ರೆ ಸಂಪೂರ್ಣ ಕತೆ ಓದಿದ್ದು ಮರೆಯಲ್ಲ ನೀವು. ಸೊ ಅದು 1 ತಿಂಗಳವರೆಗೂ ಆಗಿರ್ಬೋದು, 1 ವರ್ಷದವರೆಗೂ ಆಗಿರ್ಬೋದು, ಆ ಕತೆನ ಮರೆಯಲ್ಲ. ಬಟ್ ಇವಾಗ ಜನರಲ್ ಸ್ಟಡೀಸ್ ಸಿಲೆಬಸ್ನ ಓದಿದಾಗ ವಿತಿನ್ 1 ಗಂಟೆ ಒಳಗಡೆ, ಸೊ 1 ಗಂಟೆ ಒಳಗಡೆ ಮರ್ತು ಬಿಡ್ತೀವಿ. ಮುಖ್ಯವಾಗಿ ಇಲ್ಲಿ ಮ್ಯಾಟರ್ ಆಗೋದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾವುದೇ ವಿಷಯ ಓದಿರುವಂತದ್ದಾಗಿರ್ಬೋದು, ಏನೇ ಮಾಡಿರುವಂತದ್ದಾಗಿರ್ಬೋದು, ಅದು ನಮ್ಮ ತಲೆಯಲ್ಲಿ ಉಳಿಯಲ್ಲ. ಸೊ ಇದು ಒಂದು ಮುಖ್ಯವಾದ ವಿಷಯ, ನೀವು ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡುವಾಗ ನಮ್ಗೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಎಲ್ಲಾನು ನೋಟ್ಸ್ ಮಾಡ್ತಾ ಹೋಗ್ತೀವಿ. ಇವಾಗ ಲಕ್ಷ್ಮೀಕಾಂತ್ ಒಂದು ಬುಕ್ ಎತ್ಕೊಂಡ್ಬಿಟ್ಟು ನಾನು ನೋಟ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬುಕ್ ತಗೋತೀರಾ, ಪ್ರಿಯಾಂಬಲ್ ಅಂತ ಚಾಪ್ಟರ್ ಓಪನ್ ಮಾಡ್ಬಿಟ್ಟು ಅದ್ರ ಮೇಲೆ ಏನೇನಿದೆಯೋ ಎಲ್ಲಾನು ವಾಪಸ್ ರೀಪ್ರಿಂಟ್ ಹಾಕೋಕ್ಕೋಸ್ಕರ ನಾವು ಬರ್ಕೊಂಡ್ವಿ. ಸೊ ಅದರ ಅವಶ್ಯಕತೆ ಇಲ್ಲ. ಇವನ್ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಪೇಪರ್ ಓದ್ಬೇಕಾದ್ರೆ ಇಲ್ಲೇನೋ ಕಳ್ಳತನ ಆಯ್ತು, ಇಲ್ಲೇನೋ ದರೋಡೆ ಆಯ್ತು, ಇಲ್ಲೇನೋ ಯಾರೋ ಒಬ್ರು ಪೊಲಿಟಿಷಿಯನ್ ಇನ್ನು ಯಾರಿಗೋ ಏನೋ ಬೈದ್ರು ಅಂತ ಹೇಳ್ಬಿಟ್ಟು ಎಲ್ಲ ಇರುತ್ತೆ, ಎಲ್ಲಾ ತರದ ಸುದ್ದಿ ಇರುತ್ತೆ. ನಾವು ಎಲ್ಲಾನು ಓದ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಎಲ್ಲಾನು ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಮಗ್ ಬೇಕಾಗಿರೋದು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಸಿಲೆಬಸ್ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಓದ್ಕೋಬೇಕು. ಸೊ ಇವಾಗ ನೀವು ನ್ಯೂಸ್ ಪೇಪರ್ ಓದಿದಾಗಲಿ ಅಥವಾ ಯಾವುದೇ ಟಿವಿ ಡಿಬೇಟ್ಸ್ ರಿಲೇಟೆಡ್ ಟು ದ ಸಿಲೆಬಸ್ ಜನರಲ್ ಸ್ಟಡೀಸ್ ಅದು ನೋಡಿದಾಗಲಿ ಇದು ನಂಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಸಮ್ ಡಿಬೇಟ್ಸ್ ಬರ್ತಾ ಇರುತ್ತೆ ಯಾವುದೋ ಒಂದು ಬುಕ್ ಮೇಲೆ ಇಟ್ಕೊಂಡು, ಅಥವಾ ಮತ್ತೆ ಯಾವುದೇ ವಿಷಯಕ್ಕಾಗ್ಲಿ ಸಿಕ್ಕಾಪಟ್ಟೆ ಡಿಬೇಟ್ಸ್ ಬರ್ತಾ ಇರುತ್ತೆ, ನಮಗೂ ಅದರಲ್ಲಿ ಆಸಕ್ತಿ ಇರುತ್ತೆ. ಬಟ್ ಅದರ ಅವಶ್ಯಕತೆ ನಮ್ಗಿಲ್ಲ ಅಲ್ಲ. ಸೊ ಇದು ಸಿಲೆಬಸ್ಗೆ ಬರಲ್ಲ, ಕ್ವಶನ್ ಪೇಪರ್ ಅಲ್ಲಿ ಕೇಳಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಅಂತ ಸುದ್ದಿನ ಅವಾಯ್ಡ್ ಮಾಡ್ಬೇಕು. ಮೇನ್ಲಿ ನ್ಯೂಸ್ ಪೇಪರ್ ಅಲ್ಲಿ ನಾವು ತುಂಬಾ ಮಾಡುವಂತ ಮಿಸ್ಟೇಕ್ ಇದು. ಸೊ ಏನಾಗುತ್ತೆ ಅಂದ್ರೆ ಯಾವುದೇ ವಿಷಯವನ್ನ ಓದ್ಬೇಕಾದ್ರೆ ಮತ್ತೆ ಯಾವುದೇ ಪುಸ್ತಕನ ಓದ್ಬೇಕಾದ್ರೆ ಈ ಪುಸ್ತಕದಿಂದ ಎಷ್ಟು ಕ್ವಶನ್ ಬರುತ್ತೆ, ಮತ್ತೆ ಈ ಬಂದಂತ ಕ್ವಶನ್ ಅಲ್ಲಿ ನಾನು ಎಷ್ಟು ಕ್ವಶನ್ ನ ಅಟೆಂಪ್ಟ್ ಮಾಡಬಹುದು. ಸೊ ಇದು
ಇನ್ಪುಟ್ ಔಟ್ಪುಟ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಇವಾಗ ನಂಗೆ ಮೊನ್ನೆ ಒಬ್ರು ಕೇಳ್ತಾ ಇದ್ರು, ನಾನು PSI ಎಕ್ಸಾಮ್ ಓದ್ತಾ ಇದ್ದೀನಿ, ಸೈನ್ಸ್ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ದು ಬಯೋ ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಎರಡು ಸೇರಿಸಿ 6 ಬುಕ್ಸ್ ತಗೋಬೇಕಂತ ಮಾಡಿದ್ದೀನಿ ಸೈನ್ಸ್ಗೆ ಅಂತ ಹೇಳಿದ್ರು. 6 ಬುಕ್ಸ್ ತಗೊಂಡು ಆದ್ಮೇಲೆ ನಾನು ಅವ್ರಿಗೆ ಕೇಳಿದ್ವಿ ಒಂದೇ ಪ್ರಶ್ನೆ, ಏನಂದ್ರೆ ಇವಾಗ 6 ಬುಕ್ಸ್ನ ತಗೋತೀರಾ, ಸೈನ್ಸ್ ಮೇಲೆ ಎಷ್ಟು ಕ್ವಶನ್ ಬರುತ್ತೆ ಅಂತ ಹೇಳಿ. ಸೊ ಅವ್ರು ಹೇಳಿದ್ದು 15 ಕ್ವಶನ್ಸ್ ನಿಯರ್ಲಿ. ಸೊ ನೀವು ಅಪ್ ಟು 10 ಆಲ್ರೆಡಿ ಓದಿದ್ದೀರಾ, ಅದರಲ್ಲಿ ಎಷ್ಟು ಕ್ವಶನ್ ಅಟೆಂಪ್ಟ್ ಮಾಡ್ಬೋದು. ಸೊ ಅವ್ರು ಹೇಳಿದ್ದು 10 ಕ್ವಶನ್ ಅದರಿಂದ ಅಟೆಂಪ್ಟ್ ಮಾಡ್ಬೋದು ಅಂತ. ಸೊ ಈ ಬಾಕಿ 5 ಕ್ವಶನ್ಗೋಸ್ಕರ ನೀವು 6 ಬುಕ್ಸ್ ಓದ್ತಾ ಇದ್ದೀರಾ, ದಟ್ ಟು ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್. ಸೊ ಅದು ಓದಿದ್ರಲ್ಲಿ ಎಷ್ಟು ಕ್ವಶನ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಾರೆ, ಕೇಳಿದ್ರಲ್ಲಿ ನಾವು ಎಷ್ಟನ್ನ ಆನ್ಸರ್ ಮಾಡ್ಲಿಕ್ಕೆ ಸಮರ್ಥರಿದ್ದೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಔಟ್ಪುಟ್ ರೇಷಿಯೋ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ, ಅದರಿಂದ ಜಾಸ್ತಿ ನಿಮ್ಗೆ ಲಾಭ ಬರಲ್ಲ. ಸೊ ಇವನ್ ಬೇರೆ ಸಬ್ಜೆಕ್ಟ್ ಆದ್ರೆ, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ಗೆ ಇವಾಗ ಜಸ್ಟ್ 1 ಬುಕ್ ಓದ್ತೀರಾ, ಅದರಿಂದಾನೇ ಒಂದು 10 ರಿಂದ 12 ಕ್ವಶನ್ಸ್ ಬರುತ್ತೆ. ಸೊ ಇದ್ರ ಔಟ್ಪುಟ್ ಚೆನ್ನಾಗಿದೆ. ಸೊ ಈ ತರ ಪ್ರಯಾರಿಟಿ ಮಾಡ್ತಾ ಹೋಗ್ಬೇಕು ಪ್ರತಿಯೊಂದು ಸಬ್ಜೆಕ್ಟ್ ಇಂದ. ಯಾವುದೇ ಪುಸ್ತಕನ ಓದ್ಬೇಕಾದ್ರೆ ಈ ಪುಸ್ತಕನ ಏನಕ್ಕೆ ಓದ್ತಾ ಇದ್ದೀನಿ, ಇದರ ಔಟ್ಪುಟ್ ಎಷ್ಟಿದೆ ಅದು ಅನ್ನೋದನ್ನ ಮುಖ್ಯವಾಗಿ ನೋಡ್ಬೇಕು. ಮತ್ತೆ ಓದ್ಬೇಕಾದ್ರೆ ಎಲ್ಲಾನು ನೀವು ಸಿಲೆಬಸ್ ಮತ್ತೆ ಕ್ವಶನ್ ಪೇಪರ್ ಓರಿಯೆಂಟೆಡ್ ಆಗಿ ನೋಡ್ಬೇಕಾಗತ್ತೆ. ನಾನು ಓದ್ತಿರುವಂತಹ ಟಾಪಿಕ್ ಮೇಲೆ ಕ್ವಶನ್ ಬರುತ್ತೋ ಇಲ್ವೋ ಅದು ಮುಖ್ಯ ಆಗುವಂಥದ್ದು. ನೀವು ಪೇಪರ್ನ ಕ್ಲಿಯರ್ ಮಾಡಿ ಆದ್ಮೇಲೆ ಬೇಕಾದ್ರೆ ನಿಮ್ಗೆ ಎಷ್ಟು ನಾಲೆಜ್ ಬೇಕೋ ಅಷ್ಟು ನಾಲೆಜ್ನ ಅಕ್ವೈರ್ ಮಾಡ್ಕೊಳ್ಳಿ. ಬಟ್ ಈ ಟೈಮಲ್ಲಿ ಅಲ್ಲ. ಈ ಟೈಮಲ್ಲಿ ಏನಾದ್ರು ನೀವು ಸಿಕ್ಕಾಪಟ್ಟೆ ಇನ್ಡೆಪ್ತ್ ಓದ್ತಾ ಹೋದ್ರೆ, ಸಿಕ್ಕಾಪಟ್ಟೆ ಡೈವರ್ಸಿಫೈಡ್ ಮಟೀರಿಯಲ್ನ ಎತ್ಕೊಂಡು ಓದ್ತಾ ಹೋದ್ರೆ, ನಿಮ್ಗೆ 1 ವರ್ಷ 2 ವರ್ಷದಲ್ಲಿ ನೀವು ಕ್ವಾಲಿಫೈ ಮಾಡುವಂತ ಪೇಪರ್ ಏನ್ ಮಾಡ್ತೀರಾ ಅಂದ್ರೆ 5 ವರ್ಷ 6 ವರ್ಷದವರೆಗೂ ದುಗ್ತಾ ಹೋಗ್ತೀರಿ. ಸೊ ಮೇನ್ ಮ್ಯಾಟರ್ ಆಗೋದು ಇಲ್ಲಿ ಸಿಲೆಬಸ್, ಓಲ್ಡ್ ಕ್ವಶನ್ ಪೇಪರ್ ಪ್ರಯಾರಿಟಿ ಮೇಲೆ. ಸೊ ಇನ್ನೊಂದೇನು ಆಗುತ್ತೆ ಅಂದ್ರೆ, ನಾನು ಹೇಳ್ದಂಗೆ ಆಲ್ರೆಡಿ ಸೈನ್ಸ್ ಮೇಲೆ ಒಂದು 6 ಪುಸ್ತಕ ಓದ್ಬೇಕು ಅಂತ ಹೇಳ್ತಿದ್ರ ಅಂತ. ದಟ್ಸ್ ಯೂಸ್ಲೆಸ್. ಅದು ಒಂದು ರೆಫರೆನ್ಸ್ ಬುಕ್ ಇಟ್ಕೊಳ್ಳಿ, ಯಾವುದೇ ಒಂದು ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿಗೆ 1 ಪುಸ್ತಕ ಸಾಕು. ಒಂದು ಫೇಮಸ್ ಆಥರ್ ತಗೊಳ್ಳಿ, ಯಾರದೇ ಆಗಿರ್ಲಿ, ಜಸ್ಟ್ ಒಂದು ಫೇಮಸ್ ಆಥರ್ದು 1 ಪುಸ್ತಕ, ಒಂದು ಸಬ್ಜೆಕ್ಟ್ಗೆ 1 ಪುಸ್ತಕ. ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಆಲ್ಮೋಸ್ಟ್ ಎಷ್ಟು ನೀವು ಸೋರ್ಸಸ್ನ ರೆಡ್ಯೂಸ್ ಮಾಡ್ತಾ ಹೋಗ್ತೀರೋ ಅಷ್ಟು ನಿಮ್ದು ಚಾನ್ಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ನೀವು. ಮತ್ತೆ ಎಷ್ಟು ನೀವು ಬುಕ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮ್ದು ಸೆಲೆಕ್ಷನ್ ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು, ಯಾರು ಏನೇ ಹೇಳಿ, ಒಂದು ಸಬ್ಜೆಕ್ಟ್ಗೆ ಒಂದೇ ಪುಸ್ತಕ, ದಟ್ಸ್ ಇನಫ್. ಜಾಸ್ತಿ ತಗೊಳ್ಳಿಕ್ಕೆ ಹೋಗ್ಬೇಡಿ. ಸಮಟೈಮ್ ಏನಂದ್ರೆ ಆ ಪುಸ್ತಕದಲ್ಲಿ ಇರದೇ ಇರೋದು ಬೇರೆ ಪುಸ್ತಕದಲ್ಲಿ ಇದ್ರೆ ಆ ಪೋರ್ಷನ್ ಮಾತ್ರ ಓದ್ಕೊಳ್ಳಿ, ಬಾಕಿ ಅದನ್ನ ಕಂಪ್ಲೀಟ್ ಬಿಡೋದು ಬೆಟರ್. ಸೊ ಇನ್ನು ಕರೆಂಟ್ ಅಫೇರ್ಸ್, ಅದೇ ಹೇಳಿದ್ನಲ್ಲ ಆಲ್ರೆಡಿ, ನಾನು ಹೇಳ್ದಂಗೆ ನ್ಯೂಸ್ ಪೇಪರ್ ವಿತ್ ರಿಲೇಟೆಡ್ ಟು ದ ಸಿಲೆಬಸ್ ಅಂಡ್ ಓಲ್ಡ್ ಕ್ವಶನ್ ಪೇಪರ್ ಅದರ ಆಧಾರದ ಮೇಲೆ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಪ್ರಿಲಿಮ್ಸ್ ಪ್ರಿಪರೇಷನ್ ಅಂಡ್ ಕ್ವಶನ್ ಪೇಪರ್ ಅಟೆಂಪ್ಟ್. ಸೊ ಪ್ರಿಲಿಮ್ಸ್ ಪ್ರಿಪರೇಷನ್ ಹೇಗೆ ಅಂದ್ರೆ, ಇದು ಆಬ್ಜೆಕ್ಟಿವ್ ಇರುತ್ತೆ, ಇದರಲ್ಲಿ ಬರೆಯುವಂಥದ್ದು ಇರಲ್ಲ. ಸೊ ಹಾಗಾಗ್ಬಿಟ್ಟು ಕ್ವಶನ್ ಪೇಪರ್ ಅಟೆಂಪ್ಟ್ ಮಾಡೋದು ಸ್ವಲ್ಪ ಇಲ್ಲಿ ಟ್ರಿಕಿ ಇರುತ್ತೆ. ಸೊ ನಿಯರ್ಲಿ ಪಾಲಿಟಿ, ಎಕನಾಮಿ, ಎನ್ವಿರಾನ್ಮೆಂಟ್, ಜಿಯೋಗ್ರಫಿ ಅಂಡ್ ಕರೆಂಟ್ ಅಫೇರ್ಸ್ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ. ಸೊ ಒಂದು ಸಬ್ಜೆಕ್ಟ್ಗೆ 1 ಬುಕ್ಸ್. ಸೊ ಈ ತರ ನಿಯರ್ಲಿ 6-7 ಬುಕ್ಸ್ ಆಗುತ್ತೆ. ಆಲ್ಮೋಸ್ಟ್ ಈ ಪುಸ್ತಕಗಳನ್ನ ಓದಿ ಆದ್ಮೇಲೆ 1 ರಿಂದ 2 ಬಾರಿ ರೀಡಿಂಗ್ ಆದ್ಮೇಲೆ ಇದರಿಂದ ಓಲ್ಡ್ ಕ್ವಶನ್ ಪೇಪರ್ಸ್ನ ನೋಡ್ಬಿಟ್ಟು ಯಾವ ತರ ಕ್ವಶನ್ಸ್ ಕೇಳ್ತಿದ್ದಾನೆ ಅನ್ನೋದನ್ನ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಪ್ರಿಯಾಂಬಲ್ ಚಾಪ್ಟರ್ ನಾವು ಓದ್ತಿದ್ದೀವಿ ಅಂದ್ರೆ ಪ್ರಿಯಾಂಬಲ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳಿದಾನೆ ಅಂತ ಹೇಳಿ ಅದನ್ನ ನೋಡಿದಾಗ ನಿಮ್ಗೆ ಒಂದು ಪಿಕ್ಚರ್ ಸಿಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ, ಯಾವ ತರ ಕ್ವಶನ್ ಈ ಟಾಪಿಕ್ ಮೇಲೆ ಕೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಇವಾಗ ಪಾಲಿಟಿ ಲಕ್ಷ್ಮೀಕಾಂತ್ ಅಲ್ಲಿ ಇರುವಂತದ್ದು ಎಲ್ಲಾನು ಸೇಮ್ ಇಂಪಾರ್ಟೆಂಟ್ ಇರಲ್ಲ. ಕೆಲವೊಂದು ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ, ಇನ್ ಕೆಲವೊಂದು ಮೀಡಿಯಂ ಇಂಪಾರ್ಟೆಂಟ್, ಇನ್ ಕೆಲವೊಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಹೋಗುತ್ತೆ. ಸೊ ಆ ತರ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ಆಗಿರ್ಬೋದು, ಮತ್ತೆ ಪಾರ್ಲಿಮೆಂಟ್, ಮತ್ತೆ ಎಮರ್ಜೆನ್ಸಿ ಪ್ರೊವಿಷನ್ಸ್, ಈ ತರ ಏನಿರುತ್ತೆ ಅಂದ್ರೆ ಹೈಲಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದನ್ನ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಶಾರ್ಟ್ ಪಾಯಿಂಟ್ ಮಾಡ್ಕೋಬೇಕು. ಜಸ್ಟ್
ಲಕ್ಷ್ಮೀಕಾಂತನೇ ತಗೊಂಡ್ಬಿಟ್ಟು ರೀಪ್ರಿಂಟ್ಗೆ ಕೊಡ್ತಾ ಇದ್ದೀನಿ ಅನ್ನೋ ತರ ಮಾಡಬಾರ್ದು. ಸೊ ಅದಕ್ಕೆ ಹೇಳೋದು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ರೀಡಿಂಗ್ ಅಲ್ಲಿ ನೋಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೆಕೆಂಡ್ ರೀಡಿಂಗ್ ಥರ್ಡ್ ರೀಡಿಂಗ್ ಮಾಡಿದಾಗ ಅವಾಗ ನೋಟ್ ಮಾಡಿ, ಬಟ್ ಓಲ್ಡ್ ಕ್ವಶನ್ ಪೇಪರ್ನ ಮುಂದೆ ಇಟ್ಕೊಂಡು ಮತ್ತೆ ಸಿಲೆಬಸ್ನ ಮುಂದೆ ಇಟ್ಕೊಂಡು ಮಾತ್ರ ನೋಟ್ಸ್ನ ಮಾಡಬೇಕು. ಸೊ ಇವಾಗ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಅಟೆಂಪ್ಟ್ ಮಾಡೋದು ಇದು ತುಂಬಾ ಟ್ರಿಕಿ ಆಗಿರುವಂಥದ್ದು. ಏನಪ್ಪಾ ಅಂದ್ರೆ 100 ಕ್ವಶನ್ಸ್ ಅಲ್ಲಿ GS ಅಲ್ಲಿ 100ಕ್ಕೆ 100 ನಮ್ಗೆ ಬರ್ತಾ ಇರಲ್ಲ. ಆ 100ರಲ್ಲಿ ಕೆಲವೊಂದಿಷ್ಟು ಈಸಿ ಇರುತ್ತೆ, ಕೆಲವೊಂದಿಷ್ಟು ಮಾಡರೇಟ್ ಇರುತ್ತೆ, ಇನ್ ಕೆಲವೊಂದಿಷ್ಟು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇರುತ್ತೆ, ಇನ್ ಕೆಲವೊಂದಿಷ್ಟು ಅಂದ್ರೆ ಅದು ಜಸ್ಟ್ ರ್ಯಾಂಡಮ್ ಎಲ್ಲಿಂದಾನೋ ತಗೊಂಡ್ಬಿಟ್ಟು ಹಾಕಿರುತ್ತೆ. ಸೊ ನಾವು ಯಾವ ತರ ಕ್ವಶನ್ ಪೇಪರ್ನ ಅಟೆಂಡ್ ಮಾಡೋದು? ಸೊ ಫಸ್ಟ್ ಈಸಿ ಆಗಿರುವಂತ ಕ್ವಶನ್ಸ್ ನ ಪಿಕ್ ಮಾಡಬೇಕು, ಅದನ್ನ ಅಟೆಂಪ್ಟ್ ಮಾಡಬೇಕು, ಮತ್ತೆ ನೆಕ್ಸ್ಟ್ ಗೋ ಟು ದ ಅನದರ್ ಕ್ವಶನ್. ಸೊ ಈ ತರ 1ರಿಂದ 100 ಕ್ವಶನ್ ವರೆಗೂ ನೀವು ಹೋಗ್ಬೇಕಾದ್ರೆ ಜಸ್ಟ್ ಗೊತ್ತಾಗ್ಬಿಡತ್ತೆ ಇದು ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ, ಇದನ್ನ ಅಟೆಂಡ್ ಮಾಡ್ಬೇಕು ಬೇಡವಾ ಅನ್ನೋದು. ಸೊ ಇವಾಗ ಕೆಲವೊಬ್ಬರಿಗೆ ಪಾಲಿಟಿ ಅಂಡ್ ಎಕನಾಮಿ ಮೇಲೆ ಚೆನ್ನಾಗಿ ಹೋಲ್ಡ್ ಇರುತ್ತೆ. ಸೊ ಪಾಲಿಟಿ ಅಂಡ್ ಎಕನಾಮಿನ ಮೊದಲು ಮಾಡ್ಕೊಂಡು ಮುಗಿಸ್ಬೇಕು. ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ವಲ್ಪ ಡಿಫಿಕಲ್ಟ್ ಇದೆ ಅಂದ್ರೆ ಅದನ್ನ ಲಾಸ್ಟಿಗೆ ಇಟ್ಕೋಬೇಕು. ಸೊ ಪಾಲಿಟಿ ಅಂಡ್ ಎಕನಾಮಿನ ನೀವು ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅದನ್ನ ಬಿಟ್ಟು ನೀವು ಜಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನಂಗೆ ಬರಲ್ಲ ಅಂತ ಇಟ್ಕೊಳ್ಳಿ. ಬರದೇ ಇದ್ದಾಗ ಜಸ್ಟ್ ಫಸ್ಟ್ ಕ್ವಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಂದಿದೆ ಫಸ್ಟ್ 1 to 10, ಸೊ ನಾನು ಅದನ್ನೇ ಅಟೆಂಡ್ ಮಾಡ್ತಾ ಹೋದ್ರೆ ಫುಲ್ ಕಾನ್ಫಿಡೆನ್ಸ್ ಪೂರಾ ಡೌನ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಅಲ್ಲೇ ಜಾಸ್ತಿ ಟೈಮ್ ನ ಇನ್ವೆಸ್ಟ್ ಮಾಡ್ಬಿಡ್ತೀವಿ, ಹಾಗಾಗ್ಬಿಟ್ಟು ನಮಗೆ ಕೊನೆಯಲ್ಲಿ ಬರುವಂತ ಈಸಿ ಕ್ವಶನ್ಗೆ ಅಟೆಂಡ್ ಮಾಡ್ಲಿಕ್ಕೆ ಟೈಮ್ ಉಳಿಯಲ್ಲ. ಸೊ ಅದಕ್ಕೆ ಕ್ವಶನ್ ಪೇಪರ್ನ ತೆಗೆದ ತಕ್ಷಣ ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಹೋಲ್ಡ್ ಇದೆನೋ ಆ ಸಬ್ಜೆಕ್ಟ್ ಮೇಲೆ ಡೈರೆಕ್ಟ್ಲಿ ಹೋಗ್ಬಿಟ್ಟು ಅದನ್ನೇ ಸರ್ಚ್ ಮಾಡಿ ಅದನ್ನ ಪಿಕ್ ಮಾಡಿ ಅದನ್ನ ಅಟೆಂಪ್ಟ್ ಮಾಡಬೇಕು. ಸೊ ಅದಾದ್ಮೇಲೆ ಸೇಮ್ ಕಮ್ ಬ್ಯಾಕ್ ಟು ಕ್ವಶನ್ ನಂಬರ್ 1. ಫಸ್ಟ್ ಐಟರೇಷನ್ ಅಲ್ಲಿ ಈಸಿ ಆಗಿರುವಂತದನ್ನ ಪಿಕಪ್ ಮಾಡಬೇಕು, ಅದನ್ನ ಅಟೆಂಪ್ಟ್ ಮಾಡಬೇಕು. ಸೆಕೆಂಡ್ ಐಟರೇಷನ್ ಅಲ್ಲಿ ಏನಿರುತ್ತೆ ಅಂದ್ರೆ ಸಮ್ ಟೈಮ್ 1 ಆಪ್ಷನ್ ನ ಎಲಿಮಿನೇಟ್ ಮಾಡಿರ್ತೀವಿ, ಇನ್ ಸಮ್ ಟೈಮ್ 2 ಆಪ್ಷನ್ ನ ಎಲಿಮಿನೇಟ್ ಮಾಡಿರ್ತೀವಿ. ಸೊ ಎಲಿಮಿನೇಟ್ ಮಾಡಿರುವಂತ ಕ್ವಶನ್ಸ್ ನ ಸೆಕೆಂಡ್ ಐಟರೇಷನ್ ಅಲ್ಲಿ ತಗೊಳ್ಳೋದು. ಇನ್ ಥರ್ಡ್ ಏನಾಗುತ್ತೆ ಅಂದ್ರೆ ಡಿಫಿಕಲ್ಟ್ ಇರುತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋದು, ಅದನ್ನ ಲಾಸ್ಟಿಗೆ ಇಡಬೇಕು. ನೀವು ಈಸಿ ಅಂಡ್ ಮಾಡರೇಟ್ ಕ್ವಶನ್ ನ ಫಸ್ಟ್ಗೆ ಅಟೆಂಪ್ಟ್ ಮಾಡಿದಾಗ ಆಲ್ಮೋಸ್ಟ್ ನಿಮ್ದು ಕ್ವಾಲಿಫೈ ಆಗುವ ಚಾನ್ಸಸ್ಗೆ ಬಂದಿರುತ್ತೆ ಪೇಪರು. ಅವಾಗ ಮತ್ತೆ ಸ್ವಲ್ಪ ಟೈಮು ಉಳಿಯುತ್ತೆ ಲಾಸ್ಟ್ಗೆ. ಒಂದ್ ವೇಳೆ ಡಿಫಿಕಲ್ಟ್ ಮತ್ತೆ ಮಾಡರೇಟ್ಲಿ ಡಿಫಿಕಲ್ಟ್ ಇರುವಂತ ಕ್ವಶನ್ಸ್ಗೆ some ರ್ಯಾಂಡಮ್ ಕ್ವಶನ್ಸ್ ಮೇಲೆ ನೀವು ಟೈಮ್ ಇನ್ವೆಸ್ಟ್ ಮಾಡೋದು ಆದ್ಮೇಲೆ ಈಸಿ ಕ್ವಶನ್ಸ್ಗೆ ಟೈಮ್ ಉಳಿಯಲ್ಲ. ಸೊ ಅದಕ್ಕೋಸ್ಕರ ಸೇಮ್ ಈಸಿ ಟಾಪಿಕ್ಸ್ ನ ಫಸ್ಟ್ ಚೂಸ್ ಮಾಡೋದು, ಅದನ್ನ ಅಟೆಂಪ್ಟ್ ಮಾಡೋದು. ಈಸಿ ಟಾಪಿಕ್ಸ್ ಮೇಲೇನು ಈಸಿ ಆಗಿರೋದನ್ನ ಫಸ್ಟ್ ಅಟೆಂಪ್ಟ್, ಮಾಡರೇಟ್ ಆಗಿರೋದನ್ನ ಸೆಕೆಂಡ್ ಅಟೆಂಪ್ಟ್, ಅಂಡ್ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಅದು ಮೇನ್ ಅಂದ್ರೆ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು GS ಪೇಪರ್ ಅಟೆಂಪ್ಟ್ ಆಯಿತು. ಇನ್ ಸಿಸ್ಯಾಟ್ ಪೇಪರ್ ಅಲ್ಲಿ ಮೇಜರ್ಲಿ ಒಂದು ಮ್ಯಾಥಮೆಟಿಕಲ್ ಸೆಕ್ಷನ್ ಇರುತ್ತೆ, ಇನ್ನೊಂದು ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ಇರುತ್ತೆ. ತುಂಬಾ ಜನ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ನೆಗ್ಲೆಕ್ಟ್ ಮಾಡ್ತಾರೆ, ಏನಕ್ಕಂದ್ರೆ ಅದು ಇಂಗ್ಲಿಷ್ ಇರುತ್ತೆ ಮತ್ತೆ ಅದ್ರದ್ದು ಆನ್ಸರ್ ಡಿರೈವ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು. ನೀವೇನಾದ್ರೂ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ ಒಂದು ವಾರದಿಂದ ಒಂದು 15 ದಿವಸ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಸಮ್ವೇರ್ 27 ನಮಗೆ ನೆಟ್ ಬೇಕು. ನೆಟ್ ಅಂದ್ರೆ 80 ಕ್ವಶನ್ಸ್ ಇದೆ ಅಂದ್ರೆ ಔಟ್ ಆಫ್ 33% ತೆಗೆದ್ರೆ 27 ನೆಟ್ ಕರೆಕ್ಟ್ ಆದ್ರೆ ನಮ್ದು ಕ್ವಾಲಿಫೈ ಆಗುತ್ತೆ. ಸೊ ಅದರಲ್ಲಿ ನಿಯರ್ಲಿ 20 ನೆಟ್ ಕರೆಕ್ಟ್ ನಮಗೆ ಬರುತ್ತೆ ಜಸ್ಟ್ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ಇಂದಾನೆ. ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಯಾಕಂದ್ರೆ ಪ್ಯಾಸೇಜ್ ದೊಡ್ಡದಿರುತ್ತೆ, ನಮ್ಗೆ ಇಂಗ್ಲಿಷ್ ಓದ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಮಾಡ್ತಾರೆ. ಸೊ ಈ ತರ ಮಾಡ್ಬೇಡಿ, ಒಂದು ವಾರದಿಂದ 15 ದಿವಸ ತಗೊಳ್ಳಿ, ಟೈಮ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಇನ್ವೆಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ವಶನ್ಸ್ನ ರೈಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಇರುತ್ತೆ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ಯಾವ ತರ ಅಟೆಂಪ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆ ತರ ಯಾವ್ದಾದ್ರು ವಿಡಿಯೋ ನೋಡ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಮಾಸ್ಟರ್ ಮಾಡ್ಕೊಳ್ಳಿ. 1 ವಾರ 2 ವಾರದವರೆಗೂ ಜಸ್ಟ್ 1 ಅಥವಾ 2 ವಿಡಿಯೋ ನೋಡಿದ್ರೆ ಸಾಕು ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ಗೆ. ಅದು ತುಂಬಾ ವಿಡಿಯೋ ನೋಡ್ಬೇಕಂತ ಏನಿಲ್ಲ, ಬಟ್ ಅದನ್ನೇ ಪದೇ ಪದೇ ನೋಡ್ಕೊಳ್ಳಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಅಸಂಪ್ಷನ್ ಅಂದ್ರೆ ಏನು, ಇನ್ಫರೆನ್ಸ್ ಅಂದ್ರೆ ಏನು, ಅದೇನಾದ್ರೂ ಕ್ಲಿಯರ್ಲಿ ನಿಮ್ಗೆ ಅರ್ಥ ಆದ್ರೆ ಪ್ಯಾಸೇಜ್ ಎಷ್ಟೇ ದೊಡ್ಡದು ಕೊಟ್ಟಿರ್ಲಿ, ಕ್ವಶನ್ ಎಷ್ಟೇ ಸ್ವಲ್ಪ ಡಿಫಿಕಲ್ಟ್ ಕೊಟ್ಟಿದ್ರು ಆಲ್ಮೋಸ್ಟ್ ನಾವು ಅದನ್ನ ಕರೆಕ್ಟ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಒಂದು ಮ್ಯಾಥಮೆಟಿಕಲ್ ಸೆಕ್ಷನ್ ಇರುತ್ತೆ, ಎರಡನೇದು ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ಸೆಕ್ಷನ್ ಇರುತ್ತೆ.
ಕೆಲವೊಬ್ಬರಿಗೆ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಸೊ ಅವ್ರು ಏನ್ ಮಾಡ್ಬೇಕಂದ್ರೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣನೇ ಕ್ವಶನ್ ಪೇಪರ್ ಅಲ್ಲಿ ಏನಿರುತ್ತೆ ಅಂದ್ರೆ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ಒಂದು 5-6 ಕ್ವಶನ್ಸ್, ಮ್ಯಾಥಮೆಟಿಕಲ್ ಸೆಕ್ಷನ್ಸ್ ಒಂದು 7-8 ಒಂದು 10-12 ಕ್ವಶನ್ಸ್ ಒಂದೇ ಕಡೆ ಇರುತ್ತೆ. ಸೊ ಡೈರೆಕ್ಟ್ಲಿ ಜಂಪ್ ಟು ದ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ಕ್ವಶನ್. ಸೊ ಅದನ್ನ ಅಟೆಂಡ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಬರುತ್ತೆ, ಅದನ್ನ ಬಿಟ್ಟು ಮತ್ತೆ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದು ಸೆಕ್ಷನ್ ಅಲ್ಲಿ ನಿಮ್ದು ಹೋಲ್ಡ್ ಚೆನ್ನಾಗಿದೆಯಲ್ಲ ಅದನ್ನ ಅಟೆಂಡ್ ಮಾಡಬೇಕು. ಚೂಸ್ ಮಾಡಿ ಅದನ್ನೇ ಡೈರೆಕ್ಟ್ಲಿ ಅಟೆಂಪ್ಟ್. ಫಾರ್ ಎಕ್ಸಾಂಪಲ್ ಇವಾಗ ಇನ್ನು ಕೆಲವೊಬ್ಬರಿಗೆ ಮ್ಯಾಥಮೆಟಿಕಲ್ ಸೆಕ್ಷನ್ ಅಲ್ಲಿ ಚೆನ್ನಾಗಿರ್ತಾರೆ. ಸೊ ಡೈರೆಕ್ಟ್ಲಿ ಮ್ಯಾಥಮೆಟಿಕಲ್ ಸೆಕ್ಷನ್ ಹೋಗ್ಬಿಟ್ಟು ಮ್ಯಾಥಮೆಟಿಕ್ಸ್ ಅಂದ್ರೆ ಕ್ವಶನ್ಸ್ ನ ಅಟೆಂಪ್ಟ್ ಮಾಡ್ತಾ ಹೋಗಿ. ಮ್ಯಾಥಮೆಟಿಕಲ್ ಸೆಕ್ಷನ್ ಆದ್ಮೇಲೆ ಕಮ್ ಬ್ಯಾಕ್ ಟು ದ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್. ಸೊ ಅವಾಗ ಏನಾಗುತ್ತೆ, ನಿಮ್ದು ಮ್ಯಾಥಮೆಟಿಕ್ಸ್ ಚೆನ್ನಾಗಿದ್ರೆ ಅದು ಕಂಪ್ಲೀಟ್ ಆದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದೇ ಕಾನ್ಫಿಡೆನ್ಸ್ ಇದರಲ್ಲಿ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ಅಲ್ಲಿ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಮತ್ತೆ ಇನ್ನೊಂದು ಏನಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅದೇ ಹೇಳ್ದಂಗೆ ಸಮ್ಟೈಮ್ ಸಿಕ್ಕಾಕೊಂಡ್ಬಿಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ. ಸೊ ಅದನ್ನ ಒಂದು 2-3 ರಿಂದ ಒಂದು 5 ಸೆಕೆಂಡ್ ವರೆಗೂ ಥಿಂಕ್ ಮಾಡ್ಬೇಕಷ್ಟೇ. ಸಿಕ್ಕಾಕೊಂಡಾಗ ನಂಗೆ ಯಾಕೋ ಬರ್ತಿಲ್ಲ, ಇನ್ನೂ ಸ್ವಲ್ಪ ಮಾಡ್ಲೋ ಬೇಡವು ಅಂತ ಹೇಳ್ಬಿಟ್ಟು ಏನಾದ್ರು ಆದಾಗ, ಸೊ ಆ ಕ್ವಶನ್ ಅಲ್ಲಿಗೆ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ವಶನ್ ಜಂಪ್ ಆಗಿ ಗೋ ಅಪ್ ಟು ದ 80 ಕ್ವಶನ್ಸ್ 80th ಅಂದ್ರೆ 80 ಕ್ವಶನ್ಸ್ ಆದ್ಮೇಲೆ ಮಾತ್ರ ವಾಪಸ್ ಬನ್ನಿ. ಯಾಕಂದ್ರೆ ಈ ಕ್ವಶನ್ಸ್ ಮೇಲೆ ನೀವು ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಾಗ ಬಾಕಿ ಲಾಸ್ಟ್ಗೆ ಈಸಿ ಕ್ವಶನ್ಸ್ ಇರುತ್ತೆ, ನೀವು ನೋಡಿರಲ್ಲ ಅದನ್ನ. ಸೊ ಅದಕ್ಕೋಸ್ಕರ ವಾಪಸ್ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದಾದ್ಮೇಲೆ ರಿಗ್ರೆಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಈಸಿ ಕ್ವಶನ್ಸ್ ಇತ್ತು, ನಾನು ಅಟೆಂಡ್ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು. ತುಂಬಾ ಜನರಿಗೆ ಜೊತೆ ಆಗಿರ್ಬೋದು ಇದು. ನೀವು ತುಂಬಾ ಆಲ್ರೆಡಿ ಯಾವ ಬೇರೆ ಬೇರೆ ಎಕ್ಸಾಮ್ಸ್ ಕೊಟ್ಟಿರ್ಬೋದು, ಆ ಟೈಮಲ್ಲಿ ಆಗಿರತ್ತೆ. ಯಾಕಂದ್ರೆ ನಾವು ಫಸ್ಟ್ ಕ್ವಶನ್ ಇಂದಾನೇ ಸ್ಟಾರ್ಟಿಂಗ್ ಮಾಡ್ತಾ ಹೋಗಿರ್ತೀವಿ. ಯಾವುದೋ ಒಂದು ಕ್ವಶನ್ ಅಲ್ಲಿ ಏನಾದ್ರೂ ಸಿಕ್ಕಾಕೊಂಡಾಗ ನಾವೇನ್ ಮಾಡ್ತೀವಿ ಅಂದ್ರೆ ಮುಂದೆ ಹೋಗಲ್ಲ, ಜಸ್ಟ್ ಅದರಲ್ಲೇ ಸ್ಟ್ರಕ್ ಆಗ್ಬಿಡ್ತೀವಿ. ಲಾಸ್ಟ್ ಕ್ವಶನ್ಸ್ ನಾವು ನೋಡಲ್ಲ. ಇವನ್ ಸಮ್ ಟೈಮ್ ನೋಡಿದ್ರು ಟೈಮ್ ಸಾಕಾಗಿರಲ್ಲ. ಸೊ ಅದಕ್ಕೆ ರಾಂಗ್ ಮಾಡಿಬಿಟ್ಟಿರ್ತೀವಿ. ಅರೆ ನಾನು ಆಪ್ಷನ್ ಬಿ ಹಾಕ್ಬೇಕು ಇತ್ತು, ಬಟ್ ಸಿ ಹಾಕ್ಬಿಟ್ಟಿದ್ದೀನಿ ಅಂತ. ಯಾಕಂದ್ರೆ ಟೈಮ್ ಪ್ರೆಷರ್ ಇರುತ್ತೆ, ಗೊತ್ತಾಗಲ್ಲ, ಅಕ್ಯುರಸಿ ಕಡಿಮೆ ಆಗುತ್ತೆ. ಸೊ ಇದು ತುಂಬಾ ಕಾನ್ಫಿಡೆನ್ಸ್ ಬೇಕು. ಮತ್ತೆ ಆಕ್ಚುಲಿ ತುಂಬಾ ಮ್ಯಾಟರ್ ಆಗುವಂಥದ್ದು ಇದು ಎಕ್ಸಾಮ್ ಹಾಲಲ್ಲಿ. ಸೊ ಈ ತರ ಕ್ವಶನ್ ಪೇಪರ್ನ ಅಟೆಂಡ್ ಮಾಡ್ತಾ ಹೋಗ್ಬೇಕು. ಸೊ ಮೇನ್ ಪ್ರಿಪ್ರೇಷನ್ ಅಂಡ್ ಪೇಪರ್ ಅಟೆಂಡ್. ಮೇನ್ಸ್ ಅಲ್ಲಿ ಬರೆಯೋದಿರುತ್ತೆ. ಸೊ ಬರೆಯೋದಿರೋದ್ರಿಂದ ಪ್ರಿಲಿಮ್ಸ್ ಇಂದ ಸ್ವಲ್ಪ ಇದು ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನಂದ್ರೆ ಪಾಲಿಟಿ ನಾವು ಓದೋದು ಸೇಮ್ ಪ್ರಿಲಿಮ್ಸ್ಗೆ, ಅದೇ ಪಾಲಿಟಿನ ಮೇನ್ಸ್ಗೂ ಓದ್ತೀವಿ. ಬಟ್ ಇದ್ರ ಓರಿಯೆಂಟೇಷನ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಮತ್ತೆ ಪ್ರಿಲಿಮ್ಸ್ ಡಿಫರೆನ್ಸ್ ಆಗುತ್ತೆ. ಪ್ರಿಲಿಮ್ಸ್ ಅಲ್ಲಿ ಆಪ್ಷನ್ಸ್ ಕೊಟ್ಟಾಗ ಜಸ್ಟ್ ನಾವು ಅದನ್ನ ಕ್ಯಾಲ್ಕುಲೇಟೆಡ್ ಗೆಸ್ ಇಂದ ಆನ್ಸರ್ ಡಿರೈವ್ ಮಾಡ್ಬೋದು. ಬಟ್ ಮೇನ್ಸ್ ಅಲ್ಲಿ ಗೆಸ್ಸಸ್ ಆ ಥರ ಮಾಡ್ತಾ ಹೋಗ್ಲಿಕ್ಕೆ ಆಗಲ್ಲ. ಅಂದ್ರೆ ಮೇನ್ಲಿ ನಮ್ದು ಜನರಲ್ ನಾಲೆಜ್ ಎಷ್ಟಿದೆ ಅಂತ ಹೇಳಿ. ಸೊ ಓದ್ಬೇಕಾದ್ರೆ RPI ಆಕ್ಟ್ ನಾವು ಓದ್ತೀವಿ. RPI ಆಕ್ಟ್ ನಾವು ಓದ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಂತ ಹೇಳ್ಬಿಟ್ಟು. ಸೊ ಆ ಆಕ್ಟ್ ನಾವು ಓದ್ಬೇಕಾದ್ರೆ ನಮಗೆ ಬೇಕಾಗಿರುವಂತ ಮೇನ್ ಪಾಯಿಂಟ್ಸ್ ಅದು ಮೇನ್ಸ್ಗೂ ಬೇಕಾಗತ್ತೆ, ಇವನ್ ಪ್ರಿಲಿಮ್ಸ್ಗೂ ಸಮ್ ಟೈಮ್ ಕ್ವಶನ್ ಕೇಳ್ತಾನೆ. ಸೊ ಮೇನ್ಸ್ ರಿಲೇಟೆಡ್ ಆಗಿ ಅದನ್ನ ಸಪರೇಟ್ ಪಾಯಿಂಟ್ಸ್ ಮಾಡ್ಕೋಬೇಕು. ಮತ್ತೆ ಪ್ರಿಲಿಮ್ಸ್ಗೆ ಯಾವ ತರ ಬೇಕು ಆ ತರ ಮಾಡ್ಬೇಕು. ಸೊ ಎರಡು ಸ್ವಲ್ಪ ವೇರಿ ಆಗುತ್ತೆ. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಸ್ಟ್ರಾಟಜಿಯನ್ನು ಓದೋ ಟೈಮಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುವಂಥದ್ದು ಏನಂದ್ರೆ ನೋಟ್ಸ್ ಮೇಕಿಂಗ್ ಅಲ್ಲಿ ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್ ಆಗೋದು. ಬಾಕಿ ಸಿಲೆಬಸ್ ಅಂಡ್ ಇದು ಸೇಮ್ ಇರುತ್ತೆ, ಅಂದ್ರೆ ಟಾಪಿಕ್ ಮಾತ್ರ ಸೇಮ್ ಇರುತ್ತೆ, ಬುಕ್ಸು ಸೇಮ್ ಇರುತ್ತೆ. ಇನ್ನು ಮೇನ್ಸ್ ಪೇಪರ್ ಅಟೆಂಪ್ಟ್ ಅಲ್ಲಿ ಮೇನ್ಸ್ GS ಪೇಪರ್ ಅಲ್ಲಿ 1, 2, 3, 4 ಅಲ್ಲಿ ಆಲ್ಮೋಸ್ಟ್ 20 ಕ್ವಶನ್ಸ್ ಇರುತ್ತೆ. 20 ಕ್ವಶನ್ಸ್ ಅಲ್ಲಿ ನಮಗೆ ಎಲ್ಲ ಕ್ವಶನ್ಸ್ ಅಷ್ಟೇ ಕರೆಕ್ಟ್ ಆಗಿ ಬರ್ತಿರಲ್ಲ. ಕೆಲವೊಂದು ಈಸಿ ಆಗಿರುತ್ತೆ, ಕೆಲವೊಂದು ಮಾಡರೇಟ್ ಇರುತ್ತೆ, ಇನ್ನು ಕೆಲವೊಂದು ಡಿಫಿಕಲ್ಟ್ ಇರುತ್ತೆ. ಇವಾಗ ಏನ್ ಮಾಡ್ಬೇಕಂದ್ರೆ ಆನ್ಸರ್ ಶೀಟ್ ಕೊಡ್ತಾರೆ, ಆನ್ಸರ್ ಶೀಟ್ ಜೊತೆನೆ ಕ್ವಶನ್ ಪೇಪರ್ ಅಟ್ಯಾಚ್ ಆಗಿರುತ್ತೆ. ಸೊ ಆನ್ಸರ್ ಶೀಟ್ ಜೊತೆ ಕ್ವಶನ್ ಪೇಪರ್ ಅಟ್ಯಾಚ್ ಆಗಿರುತ್ತೆ. ಒಂದು 5 ನಿಮಿಷ ಮುಂಚೆ ಕೊಡ್ತಾರೆ ಅವರು. 5 ನಿಮಿಷ ಮುಂಚೆ ಕೊಟ್ಟಾಗ ಕ್ವಶನ್ ಪೇಪರ್ನ ಹಿಂದೆಯಿಂದ ನಾವು ತಗೋಬೇಕಾಗುತ್ತೆ, ಕಿತ್ಕೊಂಡ್ಬಿಟ್ಟು ಅದನ್ನ ಒನ್ಸ್ ನೋಡ್ಕೋಬೇಕು ಕ್ವಶನ್ಸ್ ಯಾವ್ಯಾವ್ದು ಕೇಳಿದಾನೆ ಅಂತ. ಸೊ ಕ್ವಶನ್ಸ್ ನ ನೋಡಿದಾಗ ಈಸಿ ಕ್ವಶನ್ಸ್ ಯಾವ್ದಾವ್ದಿದೆ ಅದನ್ನ ಐಡೆಂಟಿಫೈ ಮಾಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಆ ಕ್ವಶನ್ ನಂಬರ್ ಮುಂದೆ, ಇಟ್ಸ್ ಈಸಿ ಅಂತ ಹೇಳ್ಬೇಕು.
ಎರಡನೇದು ಮಾಡರೇಟ್ ಕ್ವಶನ್ಸ್ ಅಂತ ಅದನ್ನ ಮಾರ್ಕ್ ಮಾಡಬೇಕು. ಇನ್ನು ಮೂರನೇದು ಡಿಫಿಕಲ್ಟ್ ಕ್ವಶನ್ಸ್. ಇನ್ನು ಕ್ವಶನ್ ಪೇಪರ್ ಅಟೆಂಪ್ಟ್ ಮಾಡ್ಬೇಕಾದ್ರೆ ತುಂಬಾ ಜನ ಹೇಳ್ತಾರೆ ಸ್ಟಾರ್ಟಿಂಗ್ 1ರಿಂದ 5ನೇ ಕ್ವಶನ್ ವರೆಗೂ ನೀವು ಅದನ್ನೇ ಫಸ್ಟ್ ಅಟೆಂಪ್ಟ್ ಮಾಡಿ, ಅದಾದ್ಮೇಲೆ ಬೇಕಾದ್ರೆ ನೀವು 11th ಸ್ಟಾರ್ಟ್ ಮಾಡಿ ಅಂತ. ಸ್ಟಾರ್ಟಿಂಗ್ 1ರಿಂದ 5ನೇ ಕ್ವಶನ್ ವರೆಗೂ ಏನಾದ್ರು ನಮ್ಗೆ ಚೆನ್ನಾಗಿ ಬರ್ದೇ ಇರೋದು ಅಥವಾ ಗೊತ್ತಿಲ್ಲದೆ ಇರೋ ಕ್ವಶನ್ ಬಂದ್ರೆ ಅವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಟೆಂಡ್ ಮಾಡ್ತಾ ಹೋದ್ರೆ ಅಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಡ್ತೀವಿ. ಇವನ್ ಅದು ನಮ್ಗೆ ಗೊತ್ತಿಲ್ಲದೆ ಇರೋ ಕ್ವಶನ್ ನ ಏನೋ ಬರಿತೀನಿ ಅಂತ ಹೇಳ್ಬಿಟ್ಟು ಬರೆದ್ರು ಮಾರ್ಕ್ಸ್ ಸಿಗಲ್ಲ. ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ಪೇಪರ್ ತುಂಬಿಸಿದ್ರೆ ಮಾರ್ಕ್ಸ್ ಸಿಗಲ್ಲ. ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಕ್ವಶನ್ ನಾವು ಚೆನ್ನಾಗೇ ಬರ್ದಿಲ್ಲ ಬಟ್ ಪೇಪರ್ ತುಂಬಿಸಿದೀನಿ. ಸೆಕೆಂಡ್ ಕ್ವಶನ್ ಅದು ನಂಗೆ ಗೊತ್ತಿರಲಿಲ್ಲ, ಏನು ಗೊತ್ತಿರ್ಲಿಲ್ಲ, ಅದು ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ಬರ್ದಿದ್ದೀನಿ ಯಾಕಂದ್ರೆ ಯಾರೋ ಒಬ್ರು ಹೇಳಿದ್ದಾರೆ ಫಸ್ಟ್ 1 to 5th ಕ್ವಶನ್ಗೆ ಸ್ಟಾರ್ಟಿಂಗ್ ಅಲ್ಲೇ ಬರಿಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಸ್ಟ್ರಾಟಜಿ ಅಷ್ಟೊಂದು ವರ್ಕ್ ಆಗಲ್ಲ. ಸೊ ಆಕ್ಚುಲಿ ನಾನು ಹೇಳ್ತಿರೋದು ನಂಗೆ ವರ್ಕ್ ಆಗಿರೋದು. ನಾ ಏನ್ ಮಾಡ್ಬೇಕಂದ್ರೆ ಸೇಮ್ ಈಸಿ, ಮಾಡರೇಟ್ ಅಂಡ್ ಡಿಫಿಕಲ್ಟ್ ಕ್ವಶನ್ ನ ಸೆಗ್ರಿಗೇಟ್ ಅಲ್ಲೇ ಬರ್ಕೊಂಡ್ಬಿಡ್ಬೇಕು ಕ್ವಶನ್ ನಂಬರ್ ಮುಂದೆ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಈಸಿ ಅಂತ ಬರ್ದಿರ್ತಿರಲ್ಲ ಡೈರೆಕ್ಟ್ಲಿ ಜಂಪ್ ಟು ದ ಆ ಕ್ವಶನ್ ನಂಬರ್ಗೆ. ಈಸಿ ಅಂತ ಬರ್ದಿರುವಂತ ಕ್ವಶನ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತಿರದೆ ಆನ್ಸರ್, ಸೊ ನಾವು ಈಸಿಯಾಗಿ ಅದನ್ನ ಬರಿಬಹುದು. ಸೊ ಅವಾಗ ನಮ್ದು ಟೈಮ್ ಉಳಿತಾ ಹೋಗುತ್ತೆ. ಸೊ ಈಸಿ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸೇಮ್ ಇವಾಗ ಮಾಡರೇಟ್ ಕ್ವಶನ್ಸ್ ನ ಸೆಕೆಂಡ್ ಐಟ್ರೇಷನ್ ಅಲ್ಲಿ ಅಟೆಂಪ್ಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಆಲ್ಮೋಸ್ಟ್ ನಿಮ್ದು ಪೇಪರ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇನ್ನು ಡಿಫಿಕಲ್ಟ್ ಕ್ವಶನ್ಗೆ ಏನಾಗುತ್ತೆ ಅಂದ್ರೆ ಸಮ್ ರ್ಯಾಂಡಮ್ ಕ್ವಶನ್, ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಅನ್ನುವಂತ ಕ್ವಶನ್ ಇದ್ದಾಗ ಅದನ್ನ ಸುಮ್ಮನೆ ಬಿಟ್ಬಿಡೋದು ಒಳ್ಳೇದು. ಏನು ಗೊತ್ತಿಲ್ಲದೆ ಇರೋ ಪ್ರಶ್ನೆಗೆ ಏನೋ ಬರೆದ್ರು ಮಾರ್ಕ್ಸ್ ಕೊಡಲ್ಲ, ಅದು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಇನ್ನು ಏನೋ ಗೊತ್ತಿದೆ, ಡಿಫಿಕಲ್ಟ್ ಇದೆ, ಬಟ್ ಏನೋ ಅಲ್ಪ ಸ್ವಲ್ಪ ಅದ್ರ ಬಗ್ಗೆ ಬರಿಬಹುದು ಅನ್ನೋದಿದ್ರೆ ಇದನ್ನ ಲಾಸ್ಟಿಗೆ ಬರಿಬೇಕು. ಸೊ ಅವಾಗ ಟೈಮು ಕಡಿಮೆ ಉಳಿದಿರುತ್ತೆ. ಸೊ ನಾವು ಲಾಸ್ಟ್ ಅಲ್ಲಿ ಅವಸರದಲ್ಲಿ ಬರಿಬೇಕಾದ್ರೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಗಲಿಬಿಲಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಈ ತರ ಡಿಫಿಕಲ್ಟ್ ಕ್ವಶನ್ ನ ಇಟ್ಟಾಗ ಅದು ಆಕ್ಚುಲಿ ಟೈಮ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಬಹುದು. ಇನ್ನು ಆ ಕ್ವಶನ್ಸ್ ನೀವೇನಾದ್ರೂ ಇನಿಷಿಯಲಿ ಬರ್ದಿದ್ರೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಬರಬೇಕು ಆಲ್ಮೋಸ್ಟ್ ಅಷ್ಟೇ ಮಾರ್ಕ್ಸ್ ಅದನ್ನ ಲಾಸ್ಟ್ ಅಲ್ಲಿ ಬರ್ದಾಗ ಬರುತ್ತೆ. ಸೊ ಈಸಿ ಕ್ವಶನ್ಸ್ ನ ಫಸ್ಟ್ ಅಟೆಂಪ್ಟ್ ಮಾಡಬೇಕು, ಡಿಫಿಕಲ್ಟ್ ಕ್ವಶನ್ ಸೆಕೆಂಡ್. ಇನ್ನು ಗೊತ್ತಿಲ್ಲದೆ ಇರೋಕೆ ಕಂಪ್ಲೀಟ್ ಲಾಸ್ಟ್ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಏನ್ ಬರೀತಿರೋ ಟೈಮ್ ಉಳಿದ್ರೆ ಬರೀರಿ, ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ 20 ಕ್ವಶನ್ಸ್ ನ ಅಟೆಂಪ್ಟ್ ಆಲ್ಮೋಸ್ಟ್ ಎಷ್ಟು ಮಾಡ್ತೀವೋ ಅಷ್ಟು ಬೆಟರ್. ಔಟ್ ಆಫ್ 10 ಮಾರ್ಕ್ಸ್ ಇವಾಗ ಜಸ್ಟ್ 0.5 ಅಥವಾ 1 ಮಾರ್ಕ್ಸ್ ಕೊಟ್ಟರು ಅದು ತುಂಬಾ ಹೆಲ್ಪ್ ಆಗುತ್ತೆ. ಕ್ವಶನ್ಸ್ ನ ಅಟೆಂಪ್ಟ್ ಮಾಡಿದಾಗ ನಿಮ್ಗೆ 4 ಕೊಡ್ಲಿಲ್ಲ ಅಂದ್ರೆ ಓಕೆ, ಇಟ್ಸ್ ಓಕೆ. 3 ಕೊಡ್ಲಿಲ್ಲ ಅಂದ್ರೆ ಇಟ್ಸ್ ಓಕೆ. ಅಂದ್ರೆ ಗೊತ್ತಿಲ್ಲದೆ ಇರೋ ಕ್ವಶನ್, ಇವಾಗ ನಿಮಗ್ ಗೊತ್ತಿಲ್ಲ ಅಂದ್ರೆ ಆಲ್ಮೋಸ್ಟ್ ತುಂಬಾ ಜನರಿಗೆ ಗೊತ್ತಿರಲ್ಲ. ಅಂದ್ರೆ ಸಾಮಾನ್ಯ ಜ್ಞಾನ GS ಪೇಪರ್ ಅಲ್ಲಿ ಆಲ್ಮೋಸ್ಟ್ ಗೊತ್ತಿರುವಂತ ಕ್ವಶನ್ಸ್ ಅವ್ರು ಕೇಳೋದು. ಅದು ಗೊತ್ತಿರೋ ಪ್ರಶ್ನೆಯಲ್ಲಿ ಈಸಿ ಮತ್ತೆ ಡಿಫಿಕಲ್ಟ್ ವೇರಿ ಆಗುತ್ತೆ. ಬಟ್ ಸಮ್ ರ್ಯಾಂಡಮ್ ಕ್ವಶನ್ ಯಾರಿಗೂ ಗೊತ್ತಿಲ್ಲದಿರೋ ಬಂದ್ರೆ ಜಾಸ್ತಿ ವರಿ ಆಗೋ ಅವಶ್ಯಕತೆ ಇಲ್ಲ, ಅದು ಅಷ್ಟು ಮ್ಯಾಟರ್ ಆಗಲ್ಲ. ಸೊ ಅದನ್ನ ಬಿಟ್ಬಿಟ್ಟು ಮೇನ್ ಫೋಕಸ್ ಯಾವ್ದ್ರ ಮೇಲೆ ಇರಬೇಕು, ಈಸಿ ಅಂಡ್ ಮಾಡರೇಟ್ಲಿ ಡಿಫಿಕಲ್ಟ್ ಕ್ವಶನ್ಸ್ ಮೇಲೆ. ಸೊ ಇದು ಮೇನ್ಸ್ ಕ್ವಶನ್ ಪೇಪರ್ ಅಟೆಂಪ್ಟ್ ಬಗ್ಗೆ. ಸೊ ಮೇನ್ಸ್ ಅಲ್ಲಿ ಮ್ಯಾಟರ್ ಆಗುವಂಥದ್ದು ಏನಂದ್ರೆ ಒಂದು ಕೈ ಬರಹ, ಇನ್ನೊಂದು ಉತ್ತರ ಬರೆಯೋದು, ಉತ್ತರ ಹೆಂಗ್ ಬರಿಬೇಕು ಅಂತ ಹೇಳಿ. ಇನ್ನೊಂದು ಕೈ ಬರಹದಲ್ಲಿ ಏನಂದ್ರೆ ನಾವು ಬರೆಯುವಂಥದ್ದು ಸ್ಪಷ್ಟವಾಗಿ ಓದುವವರಿಗೆ ಅರ್ಥ ಆಗುವಂಗೆ ಇರ್ಬೇಕು. ತುಂಬಾನೇ ಒಳ್ಳೆ ರಂಗೋಲಿ ಹಾಕ್ದಂಗೆ ಬರಿತೀವಿ ಅಂದ್ರೆ ಅದು ಒಂಥರ ಅಡ್ವಾಂಟೇಜ್ ಸ್ವಲ್ಪ. ಬಟ್ ಆತರ ಇಲ್ದೇ ಇದ್ರು ಏನು ಸಮಸ್ಯೆ ಇಲ್ಲ. ಉತ್ತರನ ಯಾರು ಓದ್ತಾರಲ್ಲ ಅವ್ರಿಗೆ ಅರ್ಥ ಆಗುವಂಗೆ ಇರ್ಬೇಕು. ಸೊ ಅದು ಸ್ಪಷ್ಟತೆ ಬಗ್ಗೆ ಆಯ್ತು. ಇನ್ನೊಂದು ಸ್ಪೀಡ್. 3 ಗಂಟೆಯಲ್ಲಿ ವಿತ್ ಕಂಟೆಂಟ್ 50 ಪೇಜಸ್ನ ಬರೆಯುವಷ್ಟು ಸ್ಪೀಡ್ನ ನೀವು ಮಾಡ್ಕೋಬೇಕು. ಯಾರಾದ್ರೂ ಬರಿಬಹುದು. ಸ್ಟಾರ್ಟಿಂಗ್ ಅಲ್ಲಿ 50 ಪೇಜ್ನ ಬರಿಬೇಕಂದ್ರೆ ನಿಮ್ಗೆ 5 ಗಂಟೆ 4.5 ಗಂಟೆ ಈ ತರ ಟೈಮ್ ತಗೊಳತ್ತೆ. ನನಗೂ ತಗೊಂಡಿತ್ತು. ನಾನು ಫಸ್ಟ್ ಪೇಪರ್ ಬರೆದಾಗ ಕಿರಣ್ ಸರ್ ಹತ್ರ ಹೋಗ್ಬಿಟ್ಟು, ಸರ್ ನಂಗೆ ಟೈಮ್ ಸಾಕಾಗ್ತಿಲ್ಲ ಅಂತ ಹೇಳಿದೆ. ಎಷ್ಟು ಟೈಮ್ ಬೇಕು ಅಂದ್ರೆ, ಸರ್ ನಂಗೆ 4.5 ಗಂಟೆ ಆದ್ರೂ ಬೇಕು ಅಂತ. ಸೊ ಅವ್ರು ನಗ್ಲಿಕ್ಕೆ ಶುರು ಮಾಡಿದ್ರು, 4.5 ಗಂಟೆ ಇರಲ್ವೇ ಅಲ್ಲಿ ಅಂತ. ಸೊ ಬರ್ತಾ ಬರ್ತಾ ಏನಾಗುತ್ತೆ, ಟೆಸ್ಟ್ ಬರಿತಾ ಬರಿತಾ ಹೋದಂಗೆ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಅಲ್ಲಿ ಕೂತಾಗ ಏನಾಗುತ್ತೆ, ಎಕ್ಸಾಮ್ ಹಾಲಲ್ಲಿ ಕ್ವಶನ್ಸ್ನ ಕರೆಕ್ಟಾಗಿ ಅಟೆಂಪ್ಟ್ ಮಾಡ್ತಾ ಹೋಗಿದ್ರೆ ಪೇಪರ್ ಜಲ್ದಿ ಮುಗಿಸ್ಬಹುದು. ಅಲ್ಲಿ ಒಂಥರ ಫುಲ್ ಎನರ್ಜಿ ಬರುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ ಎಲ್ಲಿಂದ ಎನರ್ಜಿ ಬರ್ತಿದೆ ಅಂತ ಹೇಳ್ಬಿಟ್ಟು.
ಆ, ನೀವು ಎಲ್ಲೆಲ್ಲಿ ಯಾವ ಟೈಮಲ್ಲಿ ಏನೇನು ಓದಿರ್ತೀರೋ ಅದೆಲ್ಲಾನು ಹಂಗೆ ಬರ್ತಾ ಇರುತ್ತೆ, ನೆನಪಿಗೆ ಬರ್ತಾ ಇರುತ್ತೆ ಕಾನ್ಫಿಡೆನ್ಸ್ ಇದ್ರೆ. ಮತ್ತೆ ಅಲ್ಲಿ ಆಕ್ಚುಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ತುಂಬಾನೇ ಸ್ಪೀಡ್ ಆಗುತ್ತೆ. ಸೊ ಅದು ಹೌದು ಎರಡು. ಸೊ ಎರಡರ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕು. ಇವಾಗ ನೀವು ತುಂಬಾ ಒಳ್ಳೆ ಕಂಟೆಂಟ್ ನ ಬರಿತಿದ್ದೀರಾ ಅಂತಾನೆ ಇಟ್ಕೊಳ್ಳಿ, ಬಟ್ ಅದು ಓದೋರಿಗೆ ಅರ್ಥನೇ ಆಗಿಲ್ಲ ಅಂದ್ರೆ ಏನಕ್ಕೆ ಬಂತು? ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ನಾನು ಲೆಸಿಬಿಲಿಟಿ ಮೇಲೆ ಫೋಕಸ್ ಮಾಡಬೇಕು, ಅದಾದ್ಮೇಲೆ ಸ್ಪೀಡ್ ಮೇಲೆ ಫೋಕಸ್ ಮಾಡ್ಬೇಕು ಅಂತ ಹೇಳ್ಬೇಕು. ಸೊ ಈ ತರ ಸಪ್ರೇಟ್ ಸಪ್ರೇಟ್ ಆಗಿ ಡಿವೈಡ್ ಮಾಡ್ಕೊಂಡು ಫೋಕಸ್ ಮಾಡ್ಬೇಕು. ಇನ್ನು ಆನ್ಸರ್ ಬರಿಬೇಕಾದ್ರೆ ಒಂದು ನಾಲೆಜ್, ಎರಡನೇದು ಕಂಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕ್ವಶನ್ ಕೇಳಿದ್ದಾರೆ ಅಂತ ಇಟ್ಕೊಳ್ಳಿ, ಅಮೆಂಡ್ಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ಕ್ವಶನ್ ಕೇಳಿದಾರೆ ಅಂದ್ರೆ ಈ ಕ್ವಶನ್ಸ್ ನ ಜಸ್ಟ್ ರ್ಯಾಂಡಮ್ಲಿ ಏನೇನ್ ಬರ್ತಿದೆ ಅದನ್ನ ಡಂಪ್ ಮಾಡ್ಬಿಡೋದಲ್ಲ. ಕ್ವಶನ್ ಏನ್ ಕೇಳಿದಾನೆ ಅದಕ್ಕೆ ರಿಲೇಟೆಡ್ ಆಗಿ ಏನ್ ಬರಿತಾ ಇದೀವಿ ಅದು ಮುಖ್ಯ ಆಗುತ್ತೆ. ಸೊ ಮೇನ್ ಕಂಟೆಂಟ್ ಏನಾಗುತ್ತೆ ಅಂದ್ರೆ ಏನ್ ಕ್ವಶನ್ ಡಿಮ್ಯಾಂಡ್ ಇದೆ ಅದಕ್ಕೆ ನಾವು ಉತ್ತರ ಬರಿಬೇಕು. ಫಾರ್ ಎಕ್ಸಾಂಪಲ್ ಏನಂದ್ರೆ ನಾವು ತುಂಬಾ ಜನ ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋಗ್ಬಿಟ್ಟು ಹೊಟ್ಟೆ ಹಸ್ದಿರುತ್ತೆ. ಸೊ ಇಲ್ಲಿ ಹೊಟ್ಟೆ ಹಸ್ದಿರೋದು ಅವ್ರ ಕ್ವಶನ್ ಕೇಳಿರೋ ಅಂತ. ಸೊ ನಾವು ಹೋಗ್ಬಿಟ್ಟು ನಿಂಗೆ ಒಂದು ಪ್ಲೇಟ್ ದೋಸೆ ಕೊಡಿ ಅಂತ ಹೇಳ್ತೀವಿ. ಸೊ ಅವರು ಏನ್ ಮಾಡ್ತಾರೆ, ದೋಸೆ ಬದಲು ಇಡ್ಲಿ ತಂದು ಕೊಡ್ತಾರೆ. ಅವಾಗ ಏನ್ ಅನ್ಸತ್ತೆ, ನಾವು ಆನ್ಸರ್ ಏನೋ ಬರ್ದಿದ್ದೀವಿ, ಅವ್ರು ಇಡ್ಲಿ ಏನೋ ತಂದು ಕೊಟ್ಟಿದ್ದಾರೆ, ಬಟ್ ನಾವು ಕೇಳಿರುವಂತ ಆನ್ಸರ್ ಅಲ್ಲ, ನಾವು ಕೇಳಿರುವಂತದ್ದು ಊಟ ಅಲ್ಲ ಅದು. ಸೊ ಅವಾಗ ಏನಾಗುತ್ತೆ, ನಮ್ಗೆ ಬೇಸರ ಆಗುತ್ತೆ. ಸೊ ನಾವು ಹೇಳಿದ್ದು ದೋಸೆ. ಇವಾಗ ದೋಸೆ ಅಂದ ತಕ್ಷಣ ಆದ್ಮೇಲೆನೆ ನಾವು ಯಾರೋ ಮಸಾಲೆ ದೋಸೆ ಅಂತ ಆರ್ಡರ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಆದ್ರೆ ಅವ್ರು ತಂದು ಕೊಟ್ರು ಸೆಟ್ ದೋಸೆ. ಆ ಕ್ವಶನ್ಗೆ ಸ್ವಲ್ಪ ರೆಲೆವೆಂಟ್ ಇದೆ, ದೋಸೆಗೆ ರೆಲೆವೆಂಟ್ ಏನೋ ಇದೆ, ಬಟ್ ಅದು ಆಕ್ಚುಲ್ ಆನ್ಸರ್ ಅಲ್ಲ. ಸೊ ಅವಾಗ ಏನಾಗುತ್ತೆ, ಬೇಸಿಕಲಿ ಸ್ವಲ್ಪ ಬೇಸರ ಆಗುತ್ತೆ. ಏನೋ ಹೋಗ್ಲಿ ಬಿಡು ದೋಸೆನೆ ಕೊಟ್ಟಿದ್ದಾನಲ್ಲ ಅಂತ ತಿನ್ಕೋಬಹುದು, ಬಟ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು ಕ್ವಶನ್ ಡಿಮ್ಯಾಂಡ್ ಏನಿದೆ, ಆ ಡಿಮ್ಯಾಂಡ್ ಕ್ವಶನ್ ಡಿಮ್ಯಾಂಡ್ ಏನಿದೆ ಅದಕ್ಕೆ ತಕ್ಕಂಗೆ ಆನ್ಸರ್ ಬರಿಬೇಕು. ಸೊ ಇದು ತುಂಬಾನೇ ಮ್ಯಾಟರ್ ಆಗೋದು ಅಂದ್ರೆ ಕಂಟೆಂಟ್ ಅಲ್ಲಿ. ಇನ್ ಸ್ಟ್ರಕ್ಚರ್ ಅಲ್ಲಿ ಒಂದು ತುಂಬಾ ನಾರ್ಮಲ್ ಸ್ಟ್ರಕ್ಚರ್ ಮಾಡುವಂಥದ್ದು ಇಂಟ್ರೊಡಕ್ಷನ್ ಅಂಡ್ ಎಕ್ಸ್ಪ್ಲನೇಷನ್ ಅಂಡ್ ಕನ್ಕ್ಲೂಷನ್. ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಟೈಮ್ ನಾವು ಜಸ್ಟ್ ಕನ್ಕ್ಲೂಷನ್ ನ ಸ್ಟಾರ್ಟಿಂಗ್ ಅಲ್ಲೇ ಬರ್ದ್ಬಿಟ್ಟು ಇಂಟ್ರೋನ ಲಾಸ್ಟಿಗೆ ಬರಿತೀನಿ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ನಾನು ಬಂದ್ಬಿಟ್ಟು ಎಲ್ಲ ನಂಗೆ ಏನೇನು ಅನ್ಸುತ್ತೋ ಅದೆಲ್ಲ ಹೇಳ್ಬೇಕಾದ್ಮೇಲೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ನಾನು ಇಂಟ್ರೊಡಕ್ಷನ್ ಕೊಟ್ಟೆ ನಿಮ್ಗೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕ್ವಶನ್ ನ ತಗೊಂಡಾಗ ಜಸ್ಟ್ ಅದರ ಇಂಟ್ರೊಡಕ್ಷನ್ ನ ಬರಿಬೇಕು. ವೆದರ್ ಇದು ಡೇಟಾ ಆಗಿರ್ಬೋದು, ವೆದರ್ ಕಮಿಟಿ ರಿಪೋರ್ಟ್ಸ್ ಆಗಿರ್ಬೋದು, ಅಥವಾ ನಿಮ್ದು ಯಾವುದೇ ಅಬ್ಸರ್ವೇಷನ್ ಆಗಿರ್ಬೋದು, ಅಥವಾ ಅದರ ಡೆಫಿನೇಷನ್ ಆಗಿರ್ಬೋದು, ಅದನ್ನ ಬರೆದ್ಬಿಟ್ಟಾದ್ಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಮನಿ ಅಂತ ಇಟ್ಕೊಳ್ಳಿ. ನೀವು ಬ್ಲ್ಯಾಕ್ ಮನಿನ ಹೆಂಗ್ ತಡೆಗಟ್ಟಬೇಕು, ಮತ್ತೆ ಬ್ಲ್ಯಾಕ್ ಮನಿಯಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಆಗುವಂತ ಹಾನಿಗಳು ಎಲ್ಲಾನು ಬರ್ದಾದ್ಮೇಲೆ ಬ್ಲ್ಯಾಕ್ ಮನಿ ಏನು ಅಂತ ಲಾಸ್ಟಿಗೆ ಬರ್ರಿ ಇರುತ್ತೆ. ಸೊ ಅದ್ರ ಬದಲು ಬ್ಲ್ಯಾಕ್ ಮನಿ ಅಂದ್ರೆ ಏನು ಅದ್ರ ಇಂಟ್ರೊಡಕ್ಷನ್ ನ ಫಸ್ಟ್ ಬರೆದು ಅದಾದ್ಮೇಲೆ ಕ್ವಶನ್ ಡಿಮ್ಯಾಂಡ್ ಏನಿದೆ, ಕ್ವಶನ್ ಡಿಮ್ಯಾಂಡ್ ನ ಕಂಪ್ಲೀಟ್ ಮಾಡಾದ್ಮೇಲೆ ಕನ್ಕ್ಲೂಷನ್ ನ ಬರಿಬೇಕಾಗುತ್ತೆ. ಸೊ ಕನ್ಕ್ಲೂಷನ್ ಏನಾಗುತ್ತೆ, ಮೇಜರ್ಲಿ ಕ್ವಶನ್ ರಿಲೇಟೆಡ್ ಆಗಿರುತ್ತೆ. ಮತ್ತು ಸಮ್ ಟೈಮ್ ಕ್ವಶನ್ ಜಸ್ಟ್ ಪಾಯಿಂಟ್ಸ್ ಕೇಳಿರ್ತಾನೆ, ಅಂದ್ರೆ ಕಪ್ಪು ಹಣದಿಂದ ಭಾರತದ ಆರ್ಥಿಕತೆ ಮೇಲೆ ಆಗುವಂತ ಪರಿಣಾಮಗಳನ್ನು ಜಸ್ಟ್ ಕೇಳ್ಬಿಟ್ಟಿರ್ತಾನೆ. ಸೊ ಇವನು ಈ ಕ್ವಶನ್ ಅಲ್ಲಿ ಕನ್ಕ್ಲೂಷನ್ ಕೇಳಿಲ್ಲ, ಬಟ್ ನಾವು ಕನ್ಕ್ಲೂಷನ್ ಆದ್ರೆ ಬರೀರಿ, ಇಲ್ಲ ಅಂದ್ರೆ ಅವಾಯ್ಡ್ ಮಾಡಿದ್ರೆ ಇಟ್ಸ್ ಓಕೆ ಫೈನ್. ಬಟ್ ಸಮ್ ಟೈಮ್ ಕ್ವಶನ್ ಅಲ್ಲಿ ಡೂ ಯು ಅಗ್ರಿ, ಮತ್ತೆ ಸಮ್ ಟೈಮ್ ಏನೋ ಒಂದು ಆರ್ಗ್ಯುಮೆಂಟ್ ಕೊಟ್ಟಿರ್ತಾರೆ, ಕೊಟ್ಬಿಟ್ಟು ಸಬ್ಸ್ಟಾನ್ಶಿಯೇಟ್ ವಿತ್ ಎಕ್ಸಾಂಪಲ್ಸ್ ಅಂತ ಹೇಳಿರ್ತಾರೆ. ಸೊ ಆ ಟೈಮಲ್ಲಿ ಕನ್ಕ್ಲೂಷನ್ ಬರೀಲೇಬೇಕಾಗತ್ತೆ. ನೀವು ಇದರಿಂದ ನಿಮ್ಮ ಇದು ಏನು ಪ್ರತಿಕ್ರಿಯೆ ಏನಿದಕ್ಕೆ ಡೂ ಯು ಅಗ್ರಿ ಅಂತ ಹೇಳಿದಾಗ ಅಲ್ಲಿ ಬರಿಬೇಕಾಗುತ್ತೆ ಕನ್ಕ್ಲೂಷನ್ ಅಲ್ಲಿ ಈ ಮೇಲಿನ ಕಾರಣಗಳಿಂದ ಈ ಮೇಲೆ ಕೇಳಲಾಗಿರುವಂತಹ ಏನದು ಟಾಪಿಕ್ ಇದೆ ಅದ್ರ ಜೊತೆ ನಾನು ಅಗ್ರಿ ಮಾಡಲ್ಲ ಅಥವಾ ಅಗ್ರಿ ಮಾಡ್ತೀನಿ, ಅಥವಾ ಇದು ಎರಡಕ್ಕೂ ಮಧ್ಯ ಇದೆ ಅಂತ ಹೇಳ್ಬಹುದು. ಸೊ ಇದು ಮೇನ್ಸ್ ಕಂಟೆಂಟ್, ಸ್ಟ್ರಕ್ಚರ್ ಮತ್ತೆ ಸ್ಪೀಡ್ ಅಂಡ್ ಲೆಸಿಬಿಲಿಟಿ ಬಗ್ಗೆ ಆಯ್ತು. ಸೊ ಎಕ್ಸಾಮ್ ಹಾಲಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ.
ಸೊ ಇವಾಗ ಮಾನಸಿಕ ಒತ್ತಡ. ಸೊ ಇದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಪ್ರಿಪ್ರೇಷನ್ ಟೈಮಲ್ಲಿ ಯಾವ ತರ ನಿಮ್ದು ಮೈಂಡ್ ಸೆಟ್ನ ಇಟ್ಕೋತೀರಿ, ನಿಮ್ದು ಎಷ್ಟು ಪ್ರೆಷರ್ ತಗೋತಾ ಇದ್ದೀರಿ, ಅದ್ರ ಮೇಲೆ ತುಂಬಾ ಮುಖ್ಯ ಆಗುತ್ತೆ. ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಮನೇಲಿ ಯಾರೋ ಏನೋ ಅಂದ್ರು, ನಿನ್ನಿಂದ ಆಗ್ತಿಲ್ಲ, 1 ವರ್ಷ ಆಯ್ತು 2 ವರ್ಷ ಆಯ್ತು, ನಿನ್ನಿಂದ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಪ್ರೆಷರ್ ಬರುತ್ತೆ. ಬೇಸಿಕಲಿ ನಾವು ಆಫ್ಟರ್ ಗ್ರಾಜುಯೇಷನ್ ಏನಾಗುತ್ತೆ ಅಂದ್ರೆ ಮನೆಯವರಿಗೆ ನಮ್ಮ ಆರ್ಥಿಕ ಬೆಂಬಲ ಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ನಮಗೆ ಆರ್ಥಿಕ ಬೆಂಬಲ ಬೇಕಾಗುತ್ತೆ. ಸೊ ಈ ತರ ಎಲ್ಲ ಆಮ್, ಆ, ವಿಷಯಗಳು ಬರುತ್ತೆ. ಸೊ ಆ ಟೈಮಲ್ಲಿ ನೀವು ಅದನ್ನ ಯಾವ ತರ ತಗೋತೀವಿ, ಯಾವ್ದು ವಿಷಯ ಆಗಿರ್ಲಿ, ಅದನ್ನ ಮೆಂಟಲಿ ಯಾವ ತರ ತಗೋತಾ ಇದ್ದೀರಿ ಅನ್ನೋದ್ರ ಮೇಲೆ ತುಂಬಾ ಮುಖ್ಯ ಆಗುತ್ತೆ. ಸೊ ಇದಕ್ಕೋಸ್ಕರ ಆ, ನೀವು ಇದು ಮ್ಯಾನೇಜ್ ಮಾಡೋದು ತುಂಬಾ ತುಂಬಾ ಕಷ್ಟ. ಬಟ್ ನಾನು ಜಸ್ಟ್ ನೀವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು ಹಂಗೆ ಹಿಂಗೆ ಅಂತ ಹೇಳಿ ಹೋದ್ರೆ ಆಗಲ್ಲ ಅದು. ಜಸ್ಟ್ ನೀವು ಅದನ್ನ ಆ ಮೈಂಡ್ ಸೆಟ್ನ ಇಟ್ಕೋಬೇಕು. ಹೆಂಗ್ ಇಟ್ಕೋತಿರೋ ಆಕ್ಚುಲಿ ನನಗೂ ಗೊತ್ತಿಲ್ಲ. ಸೊ ಇದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಎಕ್ಸಾಮ್ ಟೈಮಲ್ಲಿ ಮೇನ್ ಹೆಲ್ತ್. ಈ ವರ್ಷ ನನ್ನ ಫ್ರೆಂಡ್ ಒಬ್ರು ಮೇನ್ಸ್ ಬರೆದ್ರು, ಬಟ್ ಅವ್ರು ಆಗ್ಲಿಲ್ಲ. ರೀಸನ್ ಏನಂದ್ರೆ ಹೆಲ್ತ್. ಅವ್ರದ್ದು ಮೇನ್ಸ್ ಟೈಮಲ್ಲಿ ಪೂರಾ ಆರೋಗ್ಯ ಹದಗೆಡ್ತು, ಅದಕ್ಕೋಸ್ಕರ ಆಗಲಿಲ್ಲ. ಇನ್ನು ಹೋದ ವರ್ಷ ಒಬ್ರು ನನ್ನ ಫ್ರೆಂಡ್ ಬರ್ತಿದ್ರು. ಸೊ ಅವ್ರದ್ದೇನೋ ರ್ಯಾಂಕ್ ಬಂತು, ಬಟ್ ಅವ್ರು ಆಲ್ರೆಡಿ ಸರ್ವಿಸ್ ಅಲ್ಲಿ ಇದ್ರು, ಬಟ್ ರ್ಯಾಂಕ್ ಇಂಪ್ರೂವ್ ಆಗಲಿಲ್ಲ. ಮೇನ್ ರೀಸನ್ ಎಕ್ಸಾಮ್ ಟೈಮಲ್ಲೇ ಅವ್ರಿಗೆ ಹುಷಾರಿರ್ಲಿಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ಬಿಟ್ಟು ಎಕ್ಸಾಮ್ ಹಾಲ್ ಬಂದ್ಬಿಟ್ಟು ಎಕ್ಸಾಮ್ ಬರೀತಿದ್ರು. ಸೊ ಅದು ತುಂಬಾ ಮ್ಯಾಟರ್ ಆಗುತ್ತೆ ಪ್ರಿಪ್ರೇಷನ್ ಟೈಮಲ್ಲಿ ಆಗಿರ್ಬೋದು, ಇನ್ ಈಗ ಎಕ್ಸಾಮಿನೇಷನ್ ಪೀರಿಯಡ್ ಟೈಮಲ್ಲಿ. ಸೊ ತುಂಬಾ ಮ್ಯಾಟರ್ ಆಗುತ್ತೆ. ಹೆಲ್ತ್ ಮೇಲೆ ತುಂಬಾನೇ ಫೋಕಸ್ ಮಾಡಿ. ಇದಕ್ಕೋಸ್ಕರ ನಾನು ಹೇಳೋದೇನಂದ್ರೆ, ಯೂಶಲಿ ನಾನು ಈ ತುಂಬಾ ಜನ ಹೇಳ್ತಾರೆ ರಾತ್ರಿ ಎಲ್ಲ ಓದ್ದೆ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ದೆ, ನಾನು ಇಷ್ಟು ಗಂಟೆ ಎಲ್ಲ ಓದ್ದೆ ಅಂತ ಹೇಳ್ಬಿಟ್ಟು. ನಾನು ಅದರಲ್ಲಿ ನಂಬಿಕೆ ಇಡೋನಲ್ಲ. ನಂದು ಏನಂದ್ರೆ ಹೊಟ್ಟೆ ತುಂಬಾ ಮುದ್ದೆ, ಕಣ್ ತುಂಬಾ ನಿದ್ದೆ, ಆಮೇಲೆ ತಲೆ ತುಂಬಾ ಬುದ್ಧಿ ಬರುತ್ತೆ. ಯಾಕಂದ್ರೆ ಯಾವುದೇ ಒಂದು ಮಷಿನ್ದೇ ಇಟ್ಕೊಳ್ಳಿ ನೀವು ಎಕ್ಸಾಂಪಲ್. ನೀವು ಏನೋ ಒಂದು 500 ಕಿಲೋಮೀಟರ್ ಏನೋ ಹೋಗ್ಬೇಕಾಗಿರುತ್ತೆ. 500 ಕಿಲೋಮೀಟರ್ ಹೋಗ್ಬೇಕಾದ್ರೆ ನೀವು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಡೆಸ್ಟಿನೇಷನ್ ಪಾಯಿಂಟ್ ವರೆಗೂ ಕಂಟಿನ್ಯೂಸ್ ಆಗಿ ಬೈಕ್ ರೈಡ್ ಮಾಡಿದ್ರೆ ಏನಾಗುತ್ತೆ, ಪೂರಾ ಇಂಜಿನ್ ಹೀಟ್ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇಂಜಿನ್ಗೆ ಪೆಟ್ ಬೀಳುತ್ತೆ. ಸೊ ಅದೇ ತರ ಇದು ಪ್ರಿಪ್ರೇಷನ್ನ ಒಮ್ಮೆ ಸ್ವಿಂಗ್ ಅಂತ ಸ್ಟಾರ್ಟ್ ಮಾಡೋದಲ್ಲ. ಸ್ಲೋಲಿ 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 ನಾವು ಪಿಕಪ್ ಮಾಡ್ತಾ ಹೋಗ್ಬೇಕು. ಮತ್ತೆ ಸ್ವಲ್ಪ 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 ಬ್ರೇಕ್ಸ್ ಬೇಕು. ಸೊ ಅದಕ್ಕೋಸ್ಕರ ತುಂಬಾ ಮ್ಯಾಟ್ರ್ ಆಗೋದು ನಿದ್ದೆ. ನಿದ್ದೆ ಚೆನ್ನಾಗಿ ಆಗ್ಬೇಕು. ಮತ್ತೆ ಇನ್ನೊಂದು ಊಟ ಒಂದು ಚೆನ್ನಾಗಿ ಮಾಡ್ಬೇಕು. ಇದು ಏನಂದ್ರೆ ಜಸ್ಟ್ ಒಂದು 15 ದಿನ 1 ತಿಂಗಳಲ್ಲಿ ನಾನು ಓದ್ಬಿಟ್ಟು ಮುಗಿಸ್ಬಿಡ್ತೀನಿ ಅನ್ನೋದಕ್ಕೆ ಸೆಮಿಸ್ಟರ್ ಎಕ್ಸಾಮ್ ಅಲ್ಲ. ನೀವು ಪ್ರಿಪ್ರೇಷನ್ಗೆ 1 ವರ್ಷ ಬೇಕು, ಎಕ್ಸಾಮಿನೇಷನ್ ಪ್ರೊಸೆಸ್ ಮುಗಿಲಿಕ್ಕೆ 1 ವರ್ಷ ಬೇಕು. ಏನಿಲ್ಲ ಅಂದ್ರೂ ನಿಮ್ದು ಇನ್ವೆಸ್ಟ್ಮೆಂಟ್ ಈ ಎಕ್ಸಾಮ್ ಅಲ್ಲಿ ಇರೋದು ಮಿನಿಮಮ್ 2 ವರ್ಷ. ಸೊ ನೀವು 2 ವರ್ಷದವರೆಗೂ ನೀವು ಆ, ಚೆನ್ನಾಗಿ ಒಂದು ಹೆಲ್ದಿ ಫುಡ್ ಇಲ್ಲದೆ ಇದ್ದಾಗ, ಮತ್ತೆ ಒಂದು ಒಳ್ಳೆ ನಿದ್ದೆ ಇಲ್ಲದೆ ಅದನ್ನ ನಡೆಸೋದು ತುಂಬಾ ಕಷ್ಟ. ಸೊ ಇವನ್ ನಾನು ನೋಡಿದ್ದೀನಿ, ನಂಗೂ ಸಿಕ್ಕಾಪಟ್ಟೆ ಹೆಲ್ತ್ ಇಂಪ್ಯಾಕ್ಟ್ಸ್ ಆಗಿದೆ. ಸೊ ನಾನು 1 ವರ್ಷದಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಡ್ತಿದ್ದೆ. ಸೊ ಹಾಗಾಗ್ಬಿಟ್ಟು ವೇಟ್ ಡೌನ್ ಆಯಿತು, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಲಿ ಶುರು ಆಯಿತು, ಮತ್ತೆ ಕಣ್ಣಿಂದ ಪವರ್ ಜಾಸ್ತಿ ಆಗ್ತಾ ಹೋಯಿತು. ಸೊ ಇದು ತುಂಬಾ ಮ್ಯಾಟರ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿದ್ದೆ ಮೇಲೆ ಜಾಸ್ತಿ, ಒಳ್ಳೆ ನಿದ್ದೆ ಮತ್ತೆ ಕಣ್ ತುಂಬ ನಿದ್ದೆ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇದಾದ್ಮೇಲೆ ಟೆಸ್ಟ್ ಸೀರೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಪಾಲಿಟಿ ಒಂದು ಕ್ವಶನ್ ಪೇಪರ್ನ ತಗೊಂಡ್ವಿ ಅಂತ ಇಟ್ಕೊಳ್ಳಿ ಸೆಕ್ಷನಲ್. ಫಾರ್ ಎಕ್ಸಾಂಪಲ್ ಪ್ರಿಯಾಂಬಲ್, ಫಂಡಮೆಂಟಲ್ ರೈಟ್ಸ್, DPSP, ಫಂಡಮೆಂಟಲ್ ಡ್ಯೂಟೀಸ್ ಮೇಲೆ ಒಂದು ಸೆಕ್ಷನಲ್ ಮೇಲೆ ನೀವು ಓದ್ಬಿಟ್ಟಿರ್ತೀರ. ಓದಿ ಆದ್ಮೇಲೆ ಒಂದು ಸೆಕ್ಷನಲ್ ಕ್ವಶನ್ ಪೇಪರ್ನ ತಗೊಂಡು ಅಟೆಂಪ್ಟ್ ಮಾಡ್ತಾರೆ. 200 ಮಾರ್ಕ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಆ ಟೈಮಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಪೇಪರ್ ಕೊಟ್ಟಾಗ ಅಟೆಂಪ್ಟ್ ಮಾಡಿದಾಗ ಸಮ್ 20 ಮಾರ್ಕ್ಸ್ ಬರುತ್ತೆ, ಸಮ್ ಟೈಮ್ 30 ಮಾರ್ಕ್ಸ್ ಬರುತ್ತೆ. ಸೊ ಈ ತರ ಮಾರ್ಕ್ಸ್ ಎಲ್ರಿಗೂ ಬರುತ್ತೆ. ಇವನ್ ನಾನು ಸ್ಟಾರ್ಟ್ ಮಾಡಿದಾಗ ನಂಗೂ 28 ಮಾರ್ಕ್ಸ್ 30 ಮಾರ್ಕ್ಸ್ ಈ ತರ ಶುರು ಆಗಿದ್ದು ನಾನು ಪಾಲಿಟಿಯಲ್ಲಿ ಸೆಕ್ಷನ್ ಅಲ್ಲಿ. ಬಟ್ ಬರ್ತಾ 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 140 150 160 ವರ್ಗು ಹೋಯ್ತು ಸೆಕ್ಷನ್ ಅಲ್ಲಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಜಸ್ಟ್ ನೋಡ್ಬೇಕಾಗಿರುವಂತ ಏನಂದ್ರೆ ಫಸ್ಟ್ ಪೇಪರ್ನ ಬೆಂಚ್ ಮಾರ್ಕ್ ಆಗಿ ಇಟ್ಕೋಬೇಕು. ಫಸ್ಟ್ ಸೆಕ್ಷನಲ್ ಪೇಪರ್ ಬರೆದಾಗ ನಂದು 20 ಮಾರ್ಕ್ಸ್ ಬಂದಿದೆ ಅಂತ ಇಟ್ಕೊಳ್ಳಿ. ಸೆಕೆಂಡ್ ಸೆಕ್ಷನಲ್ ಬರೆದಾಗ ನಂಗೆ 20ಕ್ಕಿಂತ ಕಡಿಮೆ ನಾನು ತಗೋಬಾರ್ದು.
ಸೊ 20ಕ್ಕಿಂತ ಜಾಸ್ತಿನೇ ತಗೋಬೇಕು. ಥರ್ಡ್ ಸೆಕ್ಷನ್ ಬರೆದಾಗ ಇನ್ನೊಂದು ಜಾಸ್ತಿ ಹೋಗ್ತಾ ಹೋಗ್ಬೇಕು. ಸೊ ಈ ತರ ಟಾರ್ಗೆಟ್ ಇಟ್ಕೊಳ್ಳಿ. ಸೆಲ್ಫ್ ಕಂಪ್ಯಾರಿಸನ್ ಇಟ್ಕೊಳ್ಳಿ. ಅಂದ್ರೆ ಒಂದು ತಿಂಗಳ ಹಿಂದೆ ನಂದು ನಾಲೆಜ್ ಲೆವೆಲ್ ಎಷ್ಟಿತ್ತು, ಇವಾಗ ಎಷ್ಟಿದೆ. ಇವಾಗ ನಾನು ಇಷ್ಟು ಒಂದ್ ತಿಂಗಳು ಓದಿ ಆದ್ಮೇಲೆ ನಂದು ಎಷ್ಟಿದೆ. ಸೊ ಇನ್ನು ಎಷ್ಟರ ಮಟ್ಟಿಗೆ ಹೋಗ್ಬೇಕು ನಾನು ಅಂತ. ಸೊ ಈ ತರ ನಿಮ್ದು ಸೆಕ್ಷನಲ್ ವೈಸ್ ಪೇಪರ್ನ ಅಟೆಂಡ್ ಮಾಡ್ತಾ ಹೋದಾಗ ಫಸ್ಟ್ ಪೇಪರ್ಗೂ, ಸೆಕೆಂಡ್ ಪೇಪರ್ಗೂ, ಥರ್ಡ್ ಪೇಪರ್ಗೂ ಈ ತರ ಕಂಪ್ಯಾರಿಸನ್ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬರುತ್ತೆ, 20, 25 ಈ ತರ ಮಾರ್ಕ್ಸ್ ಬರುತ್ತೆ. ಸೊ ಅದಕ್ಕೆಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ 20 ಮಾರ್ಕ್ಸ್ ಬರ್ತಿದೆಯಲ್ಲ, ಸೊ ಬರ್ತಿದೆ ಅಂದ್ರೆ ನಿಮ್ದು ಮೈಂಡ್ ವರ್ಕ್ ಆಗ್ತಿದೆ ಅಂದಂಗೆ ಅರ್ಥ. ಸೊ ಇನ್ನು ಚೆನ್ನಾಗಿ ವರ್ಕ್ ಮಾಡಬೇಕು ಅದಕ್ಕೆ. ಸೊ ಈ ತರ ಸೆಲ್ಫ್ ವ್ಯಾಲ್ಯೂಯೇಷನ್ ಬೇಕು. ಮತ್ತೆ ಮೇನ್ಸ್ ಆನ್ಸರ್ ರೈಟಿಂಗ್ ಬರಿಬೇಕಾದ್ರೆ ತುಂಬಾ ಜನ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೋತಾರೆ. ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡಿದಾಗ ಮೇನ್ ಫೋಕಸ್ ಪಾಯಿಂಟ್ ಏನಾಗಿರ್ಬೇಕಂದ್ರೆ ವೆದರ್ ಕೇಳಿರುವಂತ ಪ್ರಶ್ನೆಯ ಡಿಮ್ಯಾಂಡ್ ಏನಿದೆ ಅದಕ್ಕೆ ತಕ್ಕಂತೆ ನಾನು ಉತ್ತರ ಬರ್ದಿದ್ದೀನೋ ಇಲ್ವೋ. ಸ್ಟ್ರಕ್ಚರ್ನ ಮಾಡ್ಕೊಳ್ಳೋದು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬಟ್ ಕಂಟೆಂಟ್ ಇಂಪ್ರೂವ್ಮೆಂಟ್ ಅಂಡ್ ಮತ್ತೆ ರೆಲೆವೆಂಟ್ ಆನ್ಸರ್ನ ಬರೆಯೋದಿದೆಯಲ್ಲ, ಸೊ ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ವೆದರ್ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಅದು ರೆಲೆವೆಂಟ್ ಆನ್ಸರ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಬೇಕು. ಇವಾಗ ತುಂಬಾ ಜನ ಗ್ರಾಮೀಣ ಭಾಗದಿಂದ ಬಂದಿರುವಂತವ್ರಿಗೆ ತುಂಬಾ ಅನಾನುಕೂಲ ಇರುತ್ತೆ ಹಂಗಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಸ್ ಇರತ್ತೆ, ಸ್ವಲ್ಪ ಸ್ವಲ್ಪ. ನಾನು ಅದ್ರ ಬಗ್ಗೆ ಹೋಗಲ್ಲ, ಯಾಕಂದ್ರೆ ಅದು ಎಲ್ರಿಗೂ ಗೊತ್ತಿರುವಂತದ್ದೇ. ಇನ್ನು ಆಸ್ ಅ ಪ್ಲಸ್ ಪಾಯಿಂಟ್ಸ್ ಏನೇನಿರುತ್ತೆ, ಹಳ್ಳಿಯಲ್ಲಿ ಬೆಳೆದು ಬಂದಿರೋರಿಗೆ ಮತ್ತೆ ಬೇಸಿಕಲಿ ಕನ್ನಡ ಮೀಡಿಯಂ ಅಲ್ಲಿ ಅದರಲ್ಲೆಲ್ಲ ಬೆಳೆದು ಬಂದಿರೋರಿಗೆ ಯಾವ ತರ ಅಡ್ವಾಂಟೇಜ್ ಇರುತ್ತೆ ಅನ್ನೋದ್ರೆ ಎಕ್ಸಾಂಪಲ್ಸ್ ಕೊಡ್ತೀನಿ. ಎಸ್ ಎ ಅಲ್ಲಿ ಫಿಲಾಸಫಿಕಲ್ ಎಸ್ ಕೊಡ್ತೀನಿ, ಕೇಳ್ತಾ ಹೋಗ್ತಾನೆ. ಮೇನ್ಲಿ ರಿಲೇಟೆಡ್ ಟು ದ ಲೈಫ್. ಫಾರ್ ಎಕ್ಸಾಂಪಲ್ ಏನೋ ಒಂದು ಆಸ್ ಅ ಫ್ರೆಂಡ್ಶಿಪ್ ಬಗ್ಗೆ ಅಂತ ಏನೋ ಒಂದು ಕೇಳಿದಂತ ಇಟ್ಕೊಳ್ಳಿ, ಏನೋ ಒಂದು ಸ್ಪಿರಿಚುವಾಲಿಟಿ ಬಗ್ಗೆ ಏನೋ ಒಂದು ಕೇಳಿದಂತ ಇಟ್ಕೊಳ್ಳಿ. ಆಲ್ಮೋಸ್ಟ್ ಈ ಇತ್ತೀಚೆಗೆ 2 ಸೆಕ್ಷನ್ ಇರುತ್ತೆ. 2 ಸೆಕ್ಷನ್ ಅಲ್ಲಿ 8 ಫಿಲಾಸಫಿಕಲ್ ಕ್ವಶನ್ಸ್ ಕೇಳ್ತಿದ್ದಾನೆ. ಈ ಫಿಲಾಸಫಿಕಲ್ ಕ್ವಶನ್ಸ್ ನ ತುಂಬಾ ಚೆನ್ನಾಗಿ ಬರೆಯುವಂತದ್ದು ಎಬಿಲಿಟಿ ಗ್ರಾಮೀಣ ಭಾಗದಿಂದ ಬರೆಯೋರಿಗೆ ಇರುತ್ತೆ. ಯಾಕಂದ್ರೆ ಅವ್ರು ನೋಡಿರುವಂತ ಜೀವನಕ್ಕೂ ಮತ್ತೆ ನಗರ ಭಾಗದಲ್ಲಿ ಇರುವಂತವ್ರು ನೋಡಿರುವಂತ ಜೀವನ ಶೈಲಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಗ್ರಾಮೀಣ ಭಾಗದಿಂದ ನಾವು ಈ ತರ ಫಿಲಾಸಫಿಕಲ್ ಇದ್ರ ಮೇಲೆ ತುಂಬಾ ಚೆನ್ನಾಗಿ ಹೋಲ್ಡ್ ಇರುತ್ತೆ. ನಾವು ಗಾದೆಗಳನ್ನ ಬರಿತೀವಿ, ಗಾದೆಗಳನ್ನ ಮಾತಾಡ್ಬೇಕಾದ್ರೆ ಗಾದೆಗಳನ್ನ ಹೇಳ್ತಾ ಹೋಗ್ತೀವಿ. ಅದು ಗಾದೆಗಳನ್ನ ಏನಕ್ಕೆ ಹೇಳ್ತಿದ್ವಿ ಅಂದ್ರೆ ಅದ್ರ ಹಿಂದೆ ಒಂದು ಫಿಲಾಸಫಿ ಇದೆ ನಮ್ಗೆ. ಸೊ ಅದು ಒಂಥರ ಅಡ್ವಾಂಟೇಜ್ ಆಗುತ್ತೆ, ಪ್ಲಸ್ ಪಾಯಿಂಟ್. ಸೊ ಅದಕ್ಕೋಸ್ಕರ ಅದು ಒಂದು ಅಡ್ವಾಂಟೇಜ್. ಎರಡನೇದು GS1 ಪೇಪರ್ ಅಲ್ಲಿ ಸೊಸೈಟಿ ಪೇಪರ್ ಬರುತ್ತೆ, ಇನ್ನೊಂದು ಸೋಷಿಯಲ್ ಜಸ್ಟಿಸ್ 1 ಮತ್ತೆ 2 ಅಲ್ಲಿ ಬರುತ್ತೆ. ಸೊ ಸೊಸೈಟಿಯಲ್ಲಿ ಕಮ್ಯುನಲಿಸಮು, ಕಾಸ್ಟಿಸಮು ಮತ್ತೆ ಜೆಂಡರ್ ಇನ್ಇಕ್ವಾಲಿಟಿ ಆಯಿತು, ಫ್ಯಾಮಿಲಿ ಆಯಿತು, ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ನಾಲೆಜ್ ಇರುವಂತದ್ದು ಗ್ರಾಮೀಣ ಭಾಗದವರಿಗೆ. ನೀವೇನಾದ್ರೂ ಜನರಲ್ ಪಾಯಿಂಟ್ ಬರೆದು ಒಂದು ಯುನಿಕ್ ಎಕ್ಸಾಂಪಲ್ ಕೊಟ್ರೆ ಕಂಪೇರ್ ಟು ದ ಅದರ್ ಇದು ಅರ್ಬನ್ ಏರಿಯಾದಲ್ಲಿ ಬೆಳೆದು ಬಂದಿರ್ತಾರಲ್ಲ ಅವ್ರು ಕಂಪೇರ್ ಮಾಡಿದ್ರೆ ಒಂದು ಏನಾದ್ರು ಯುನಿಕ್ ಎಕ್ಸಾಂಪಲ್ ಕೊಟ್ರೆ ಮೌಲ್ಯಮಾಪಕರು ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಸೊ ಅದು ತುಂಬಾ ಅಡ್ವಾಂಟೇಜ್ ಆಗುವಂಥದ್ದು. ಇನ್ನು ಎಜುಕೇಶನ್ ಆಯಿತು, ಇನ್ನು ಹೆಲ್ತ್ ಲೈಕ್ ಮತ್ತೆ ವಾಟರ್ ರಿಸೋರ್ಸಸ್, ಅಗ್ರಿಕಲ್ಚರ್, ಸೊ ಅದ್ರ ಮೇಲೆ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಹೋಲ್ಡ್ ಇರುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಅದೇ GS3 ಅಲ್ಲಿ ಹೇಳ್ಬೇಕಾದ್ರೆ ಇದು ಇರುತ್ತೆ, ಅಗ್ರಿಕಲ್ಚರ್ ಇರುತ್ತೆ, ಕೃಷಿ ಏನಿಲ್ಲ ಅಂದ್ರೂ ಅದು ಸಮ್ವೇರ್ ಅರೌಂಡ್ 50ಕ್ಕಿಂತ ಹೆಚ್ಚು ಮಾರ್ಕ್ಸ್ ಕೇಳ್ತಾನೆ. ಸೊ ಅದು ಕೃಷಿ ಮೇಲೆ ಜಾಸ್ತಿ ಗ್ರಾಮೀಣ ಭಾಗದಿಂದ ಬಂದವರಿಗೆ ಹೋಲ್ಡ್ ಇರುತ್ತೆ. ಇನ್ನು ಬಂದ್ಬಿಟ್ಟು GS4 ಎಥಿಕ್ಸ್ ಅಲ್ಲೆಲ್ಲ ಬರಿಬೇಕಾದ್ರೆ ಥಿಯರಿ ಸೆಕ್ಷನ್ ಅಲ್ಲಿ ಬರಿಬೇಕಾದ್ರೆ ತುಂಬಾ ಜನ ಅರಿಸ್ಟಾಟಲ್ ಮತ್ತೆ ಪ್ಲೇಟೋ ಅವ್ರನ್ನೆಲ್ಲ ಕೋಟ್ ಮಾಡ್ತಾರೆ. ಇವ್ಯಾಲ್ಯೂಯೇಟರ್ಗೆ ಫಾರ್ ಎಕ್ಸಾಂಪಲ್ ಅದನ್ನ ಕೇಳಿ ಕೇಳಿ ಓದಿ ಸಾಕಾಗ್ಬಿಟ್ಟಿರುತ್ತೆ. ಸೊ ಅದೇ ನೀವು ಯಾವ್ದೋ ಒಂದು ಕ್ವಶನ್ ಇಂಟಿಗ್ರಿಟಿ ಬಗ್ಗೆ ಯಾವ್ದೋ ಒಂದು ಕ್ವಶನ್ ಕೇಳಿದಾನೆ, ಆಬ್ಜೆಕ್ಟಿವಿಟಿ ಬಗ್ಗೆ ಯಾವ್ದೋ ಒಂದು ಕ್ವಶನ್ ಕೇಳಿದಾನೆ ಅಂದ್ರೆ ಸೇಮ್ ಗ್ರಾಮೀಣ ಭಾಗದಿಂದ ಬರುವಂತವ್ರು ತುಂಬಾ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು ನಾವು. ಸೊ ಗಾದೆಗಳನ್ನ ಬರ್ದ್ಬಿಟ್ಟು ಕೊಡ್ತಾ ಹೋಗ್ಬೋದು, ಅಥವಾ ಯಾವ್ದೋ ಜಾನಪದ ಕವಿತೆ ಬರ್ದ್ಬಿಟ್ಟು ಅದನ್ನ ಉತ್ತರನ ಬರಿತಾ ಹೋಗ್ಬೋದು. ಸೊ ಇದೊಂದು ಅಡ್ವಾಂಟೇಜ್. ಇನ್ನು ಕೇಸ್ ಸ್ಟಡಿಲಿ ಬಂದಾಗ ಯಾವ್ದೋ ಒಂದು ಕೇಸ್ ಇದು ಕೊಟ್ಟಿರ್ತಾನೆ, ಸಿಚುವೇಶನ್ ಕೊಟ್ಬಿಟ್ಟು ಯಾವ ತರ ಟ್ಯಾಕಲ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಬುಕ್ಕಿಶ್ ನಾಲೆಜ್ಗಿಂತ ಸ್ವಲ್ಪ ಯುನಿಕ್ ಆಗಿ ಥಿಂಕ್ ಮಾಡುವಂತ ಎಬಿಲಿಟಿ ಗ್ರಾಮೀಣ ಭಾಗದ ಹುಡುಗರಲ್ಲಿ ಇರ್ತದೆ. ಏನಕ್ಕಪ್ಪ ಅಂದ್ರೆ ಅವ್ರು ಬೆಳೆದು ಬಂದಿರುವಂತ
ಜೀವನ ಶೈಲಿನೇ ತುಂಬಾ ಡಿಫ್ರೆಂಟ್ ಫರ್ಕ್ ಬೀಳುತ್ತೆ. ಸೊ ಇದು ಒಂಥರ ಅಡ್ವಾಂಟೇಜ್ ಇದೆ. ಸೊ ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಫೋಕಸ್ ಮಾಡೋ ಬದಲು ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಕನ್ನಡದಲ್ಲಿ ನಾವು ಬರಿತಾ ಇರ್ತೀವಿ, ಬಟ್ ಕೆಲವೊಂದಿಷ್ಟು ವರ್ಡ್ಸ್ಗೆ ನಮಗೆ ಕೆಲವೊಂದು ಇಂಗ್ಲಿಷ್ ವರ್ಡ್ಗೆ ಕನ್ನಡದಲ್ಲಿ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಅಂತ ಇಟ್ಕೊಳ್ಳಿ, ಅದು ಹಣದುಬ್ಬರ ಅಂತ ಇದೆ, ಬಟ್ ನಂಗೆ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು? ಆ ಟೈಮಲ್ಲಿ ಇನ್ಫ್ಲೇಷನ್ ಅಂತಾನೆ ಬರ್ದ್ಬಿಡ್ಬೇಕು. ಸೊ ಇನ್ಫ್ಲೇಷನ್ ಅಂತ ಬರ್ದು ಬ್ರಾಕೆಟ್ ಅಲ್ಲಿ ಇನ್ಫ್ಲೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಬರೆದ್ರೆ ಬರಿಬಹುದು, ಇಲ್ಲ ಡೈರೆಕ್ಟ್ ಆಗಿ ಜಸ್ಟ್ ಕನ್ನಡ ಅಕ್ಷರಗಳಲ್ಲಿ ಇನ್ಫ್ಲೇಷನ್ ಅಂತ ಬರೆದು ಮುಂದೆ ಹೋಗ್ಬೇಕು. ಅದ್ರ ಬದಲು ಸುಮ್ಮನೆ ಕನ್ನಡದಲ್ಲಿ ಯಾವ ವರ್ಡ್ ಬರ್ತೀವಿ, ಯಾವ ಪದ ಬರಿಬೇಕು ಅನ್ನೋದನ್ನ ಅಲ್ಲಿ ಕೂತ್ಕೊಂಡ್ಬಿಟ್ಟು ಥಿಂಕ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಜಸ್ಟ್ ಕನ್ನಡ ಅಕ್ಷರಗಳಲ್ಲಿ ಆ ಇಂಗ್ಲಿಷ್ ಪದಾನೇ ಬರ್ದ್ಬಿಡಿ. ಇನ್ಫ್ಲೇಷನ್ ಅಂದ್ರೆ ಓಕೆ ಇನ್ಫ್ಲೇಷನ್. ಸೊ GDP ಅಂದ್ರೆ GDP ಅಂತಾನೆ ಬರೀರಿ. ಸೊ ಅದು ಅಷ್ಟು ಮ್ಯಾಟ್ರ್ ಆಗಲ್ಲ. ಇನ್ ಸಮ್ ಟೈಮ್ ಅಂದ್ರೆ ನಿಮ್ಗೆ ಏನಾದ್ರು ಇಂಗ್ಲಿಷ್ ಅಲ್ಲಿ ಬರಿಬೇಕು ಅನ್ನೋದು ಆದ್ರೆ ಅದನ್ನ ಬ್ರಾಕೆಟ್ ಅಲ್ಲಿ ಬರ್ದ್ಬಿಡಿ. ಇಂಗ್ಲಿಷ್ ಅಕ್ಷರಗಳಲ್ಲೇ ಬರಿಬಹುದು, ಬಟ್ ಅದನ್ನ ಬ್ರಾಕೆಟ್ ಅಲ್ಲಿ ಬರೀಬೇಕು. ಸೊ ಇನ್ನು ಕನ್ನಡದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ GS ಅಲ್ಲಿ ಬರೀತಾರಲ್ಲ, ಸೊ ಅದು ಏನಕ್ಕೆ ರ್ಯಾಂಕ್ ಬರ್ತಿಲ್ಲ? 2019 ಅಲ್ಲಿ ಒಬ್ರು ಬಂದಿದ್ರು, ದರ್ಶನ್ ಸರ್. ಸೊ ಅದಾದ್ಮೇಲೆ 20 ಅಲ್ಲಿ ಇಲ್ಲ, 21 ಅಲ್ಲಿ ಇಲ್ಲ, ಸೊ 22 ಅಲ್ಲಿ ಒಂದು ರಿಸಲ್ಟ್ ಬಂತು ಕನ್ನಡ ಮೀಡಿಯಂ. ಸೊ ಮೇನ್ ರೀಸನ್ ನಾನು ತೋರಿಸ್ತೀನಿ ಇಲ್ಲಿ. ಮೇನ್ಸ್ ರೇಷಿಯೋ ಎಷ್ಟಿರುತ್ತೆ ಅಂದ್ರೆ ಬರೆಯೋರ್ದು ರೇಷಿಯೋ 1:12 or 13 ಇರುತ್ತೆ. ಅಂದ್ರೆ 13 ಜನ ಮೇನ್ಸ್ ಬರೆದಾಗ ಆ 13ರಲ್ಲಿ ಒಬ್ಬ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬರ್ತಾರೆ. ಸೊ ಒಂದು ಫೈನಲ್ ರಿಸಲ್ಟ್ ಬರಬೇಕು ಅಂದ್ರೆ ಮೇನ್ಸ್ 13 ಜನ ಬರೀಬೇಕು. ಸೊ ಆದ್ರೆ ಇಲ್ಲಿ ನೋಡಿ 14 ಅಲ್ಲಿ ಆ ಕಡೆ 14 ಅಲ್ಲಿ 16,000 ಜನ ಟೋಟಲ್ ಥ್ರೂಔಟ್ ಇಂಡಿಯಾ ಬರೆದಾಗ ಮೇನ್ಸ್, ಅದರಲ್ಲಿ 18 ಜನ ಮಾತ್ರ ಕನ್ನಡದಲ್ಲಿ. ಅವಾಗ ಎಷ್ಟು ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ನಂಗೆ. 16 ಅಲ್ಲಿ ಐ ಥಿಂಕ್ 29 ಅಂದ್ರೆ ಇಬ್ರೇನೋ ಬಂದಿದ್ರು. ಮತ್ತೆ ಅದಾದ್ಮೇಲೆ ನೋಡಿ ಹಂಗೆ ಡೌನ್ ಆಗ್ತಾ ಹೋಗಿದೆ. 19 ಅಲ್ಲಿ 13 ಜನ ಬರ್ದಿದ್ರು, ಒಂದು ರಿಸಲ್ಟ್ ಬಂತು. ಸೊ 1:13. ಸೊ 20 ಅಲ್ಲಿ 6 ಜನ ಬರ್ದಿದ್ದಾರೆ. ಒಂದು ಕನ್ನಡ ಮೀಡಿಯಂಗೆ ಒಂದು ರಿಸಲ್ಟ್ ಬರ್ಬೇಕಂದ್ರೆ ಏನಿಲ್ಲ ಅದು 13 ಜನ ಬರೀಲೇಬೇಕು. ಸೊ ಅಲ್ಲಿ ಬರ್ದಿರೋದು 6 ಜನ, 21ರಲ್ಲಿ ಇಬ್ಬರೇ ಬರ್ದಿದ್ದಾರೆ. ಸೊ ನಾವು ಕನ್ನಡದಲ್ಲಿ ಬರೆಯೋರು ಪ್ರಿಲಿಮ್ಸೇ ಪಾಸ್ ಆಗ್ತಿಲ್ಲ ನಾವು. ಸೊ ಹಾಗಿದ್ದಾಗ ಎಲ್ಲಿಂದ ರಿಸಲ್ಟ್ ಬರುತ್ತೆ? ಸೊ ಇಷ್ಟು ಕಡಿಮೆ ಜನ ಮೀನ್ಸ್ ಕನ್ನಡದಲ್ಲಿ ಬರೀಬೇಕಂದ್ರೆ ರಿಸಲ್ಟ್ ಬರಲ್ಲ ಆಬ್ವಿಯಸ್ಲಿ. ಇವಾಗ ಅದನ್ನೇ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅದು 13 ಜನ ಇದೆ ಅಲ್ಲ, ಅದನ್ನ 130 ಮಾಡಿಬಿಡಿ. 130 ಆದ್ರೆ ಎಷ್ಟಾಗತ್ತೆ ಸೆಲೆಕ್ಷನ್? 13 ಜನ ಸೆಲೆಕ್ಟ್ ಆಗ್ತಾರೆ ಕನ್ನಡದಿಂದ ಅಂತ ಇಟ್ಕೊಳ್ಳಿ. ಸೊ 130 ಜನ ಕನ್ನಡದಲ್ಲಿ ಬರೆದಾಗ 13 ಜನ ಕನ್ನಡ ಫೈನಲ್ ಅಲ್ಲಿ ರಿಸಲ್ಟ್ ಅಲ್ಲಿ ಬರ್ತಾರೆ. ಅವಾಗ ನಮ್ಗೆ ಕಾಣ್ತೇವೆ 13 ಜನ ಕನ್ನಡದಲ್ಲಿ ಪಾಸ್ ಆಗಿದಾರಪ್ಪ ಅಂತ ಹೇಳ್ಬಿಟ್ಟು. ಬಟ್ ನಾವು ರೇಷಿಯೋ ನೋಡ್ಬೇಕಲ್ಲ, ಅದು 2021 ಅಲ್ಲಿ ನೋಡಿದ್ರೆ 13 ಜನನೂ ಬರ್ದಿಲ್ಲ. ಸೊ ಅದಕ್ಕೋಸ್ಕರ ರಿಸಲ್ಟ್ ಬಂದಿಲ್ಲ. ಸೊ ಮೇನ್ ಫೋಕಸ್ ತುಂಬಾ ಜನ ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆಗ್ತಾ ಇಲ್ಲ ಕನ್ನಡದಲ್ಲಿ ಬರಿಬೇಕು ಅಂತ ಅನ್ಕೊಂಡಿರೋರು. ಯಾಕಂದ್ರೆ ಅದೇ ಸೇಮ್ ಇಂಗ್ಲಿಷ್ ಬಗ್ಗೆ ನಮ್ಗೆ ಸ್ವಲ್ಪ ನಮ್ಮ ಮೇಲೆ ಸೆಲ್ಫ್ ಡೌಟ್, ಕೀಳರಿಮೆ ಇರುತ್ತೆ, ಅದಕ್ಕೋಸ್ಕರ ಆಗ್ತಿಲ್ಲ. ಸೊ ಮೇನ್ ರೀಸನ್ ಇದು. ಥ್ಯಾಂಕ್ ಯು. ಸೊ ಇವಾಗ ನೀವು ಏನಾದ್ರು ಕ್ವಶನ್ಸ್, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬಹುದು. ಇದು ಏನು ಸ್ವಲ್ಪ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಸ್ವಲ್ಪ ಪ್ರಿಪೇರ್ ಮಾಡಿದ್ದೆ. ಸೊ ಅದು ನಾನು ಹೇಳಿ ಆಯ್ತು. ಇವಾಗ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು ಇವಾಗ. ಯಾರಿಗೂ ಯಾವ್ದು ಕ್ವಶನ್ಸ್ ಇಲ್ಲ ಅನ್ಕೋತೀನಿ. ಕೇಳ್ತೀನಿ. ಕನ್ನಡ ಲಿಟ್ರೇಚರ್ ಸಿಲೆಬಸ್. ಸೊ ಸಿಲೆಬಸ್ ಬಂದ್ಬಿಟ್ಟು 2 ಪೇಪರ್ ಇರುತ್ತೆ. 2 ಪೇಪರಲ್ಲಿ ಫಸ್ಟ್ ಪೇಪರ್ ಆಲ್ಮೋಸ್ಟ್ ಅದು ಏನಿರುತ್ತೆ ಅಂದ್ರೆ ಭಾಷಾಶಾಸ್ತ್ರ ಇರುತ್ತೆ, ಕಾವ್ಯ ಮೀಮಾಂಸೆ ಇರುತ್ತೆ, ಮತ್ತೆ ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ ಇರುತ್ತೆ, ಮತ್ತೆ ಕನ್ನಡ ಸಾಹಿತ್ಯ ಚರಿತ್ರೆ ಇರುತ್ತೆ. ಸೊ ಇದು 4 ಮೇಜರ್ ಟಾಪಿಕ್. ಮೇಜರ್ ಟಾಪಿಕ್ ಅಂದ್ರೆ ಮತ್ತೆ ಕನ್ನಡ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಕರ್ನಾಟಕ ಕನ್ನಡ ಕರ್ನಾಟಕವನ್ನು ಆಳಿದ ರಾಜ್ಯ ಮನೆತನಗಳು. ಫಾರ್ ಎಕ್ಸಾಂಪಲ್ ಹೊಯ್ಸಳರು, ವಿಜಯನಗರ, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಅವ್ರದ್ದು ಇದು ಇರುತ್ತೆ. ವಾಸ್ತುಶಿಲ್ಪ ಕಲೆ, ಮತ್ತೆ ಸಂಗೀತ, ಸಾಹಿತ್ಯ, ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ ಅದ್ರ ಮೇಲೆ. ಕಾವ್ಯ ಮೀಮಾಂಸೆ ಆದ್ರೆ ಅಲ್ಲಿ ಏನ ಇರುತ್ತೆ ಅಂದ್ರೆ ರಸ ಸಿದ್ಧಾಂತ, ಮತ್ತೆ ಅಲಂಕಾರಗಳು, ಸೊ ಅದಿರುತ್ತೆ. ಸಾಹಿತ್ಯ ಚರಿತ್ರೆ ಅಂದ್ರೆ ಕನ್ನಡ ಸಾಹಿತ್ಯ
ಯಾವ ತರ ಬೆಳ್ಕೊಂಡು ಬಂದಿದೆ. ಫಾರ್ ಎಕ್ಸಾಂಪಲ್ ಜೈನ ಸಾಹಿತ್ಯ ಇರ್ಬೋದು, ಆ, ಅದಾದ್ಮೇಲೆ ವಚನ ಸಾಹಿತ್ಯ, ಅದಾದ್ಮೇಲೆ ದಾಸ ಸಾಹಿತ್ಯ, ಅದಾದ್ಮೇಲೆ ನವೋದಯ ನವ್ಯ, ಕುವೆಂಪು ದರಾ ಬೇಂದ್ರೆ ಅವರ ಕಾಲ ಆಗಿರ್ಬೋದು, ಮತ್ತೆ ದಲಿತ ಬಂಡಾಯ ಸಾಹಿತ್ಯ ಆಗಿರ್ಬೋದು. ಸೊ ಇದು ಕನ್ನಡದಲ್ಲಿ ಸಾಹಿತ್ಯ ಬೆಳೆದು ಬಂದ ಬೇಸಿಕಲಿ ಇದು ಹಿಸ್ಟ್ರಿ, ಚರಿತ್ರೆ. ಸೊ ಇದೊಂದಾಯ್ತು. ಇನ್ನೊಂದು ಭಾಷಾಶಾಸ್ತ್ರ. ಸೊ ಭಾಷೆ ಅಂದ್ರೆ ಏನು, ಸೊ ಮತ್ತೆ ಕನ್ನಡ ಭಾಷೆ ಎಷ್ಟು ಪುರಾತನವಾಗಿರುವಂಥದ್ದು, ಮತ್ತೆ ಸೊ ಇದೇ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಫಸ್ಟ್ ಪೇಪರ್ ಆಯ್ತು. ಇನ್ ಸೆಕೆಂಡ್ ಪೇಪರ್ಗೆ ಏನಿರುತ್ತೆ ಅಂದ್ರೆ ಆ, ಕೆಲವೊಂದು ಟಾಪಿಕ್ಸ್ ಇದಾವೆ. ನಾಟಕಗಳಾಯಿತು, ಕಾದಂಬರಿಗಳು, ಮತ್ತೆ ವಚನಶಾಸ್ತ್ರ ಇದೆ, ಮತ್ತೆ ಆ, ವಚನ ಕಮ್ಮಟ ಆಯಿತು, ಮತ್ತೆ ಕನಕದಾಸರದ್ದು ಒಂದು ಇದು ಇದೆ, ಆ, ಪುಸ್ತಕ ಇದೆ. ಆ, ಈ ತರ ಕ್ವಶನ್ಸ್ ಇದಾವೆ. ಸೊ ಮಾಧವಿ, ಒಡಲಾಳ, ಬೆಟ್ಟದ ಜೀವ, ಸೊ ಈ ತರ ಬುಕ್ಸ್ ಇದಾವೆ. ಸೊ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಕಾವ್ಯ ಮೀಮಾಂಸೆ ಅಂದ್ರೆ ದೊಡ್ಡ ತಲೆನೋವು ಆಗಿತ್ತು ನಂಗೆ ಇದು. ಕಾವ್ಯ ಮೀಮಾಂಸೆ ಅಂದ್ರೆ ಅದು ಏನಂತಾನೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಕೇಳಿದ್ ನಾನು UPSC ಪ್ರಿಪರೇಷನ್ ಟೈಮ್ ಅಲ್ಲಿ. ಸೊ ಫಸ್ಟ್ ಪೇಪರ್ ಅಲ್ಲಿ ಕಾವ್ಯ ಮೀಮಾಂಸೆ, ಭಾಷಾಶಾಸ್ತ್ರ, ಸಾಹಿತ್ಯ ಚರಿತ್ರೆ, ಮತ್ತೆ ಇದು ಸಾಂಸ್ಕೃತಿಕ ಚರಿತ್ರೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಮ್ದೇ ಆಗಿರುವಂತದ್ದು ಓನ್ ಹಾಕುವಂಥದ್ದು ಯಾವುದೇ ಬರಲ್ಲ ಜಾಸ್ತಿ. ಸೊ ಇಲ್ಲಿ ಇರುವಂತ ಟಾಪಿಕ್ ಮೇಲೆ ಪಾಯಿಂಟ್ಸ್ ನ ನಾವು ಬಾಹೆಟ್ ಮಾಡ್ಕೋಬೇಕು. ಜಸ್ಟ್ ಅದ್ರ ಮೇನ್ ಮ್ಯಾಟರ್ ಆಗೋದು ಬಾಹೆಟ್. ಯಾವುದೇ ಟಾಪಿಕ್ ಆಗಿರ್ಲಿ, ಜಸ್ಟ್ ಅದನ್ನ ಬಾಹೆಟ್ ಮಾಡಿರಿ. ಜಸ್ಟ್ ಡೈರೆಕ್ಟ್ ಕ್ವಶನ್ ಇರುತ್ತೆ. ಅದೇ ಈ ತರ ನಿರೂಪಣೆ ಮಾಡಿ, ಆ ತರ ಮಾಡಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ಪೇಪರ್ ಅಲ್ಲಿ ಇರುವ ಹಂಗೆ ಫಸ್ಟ್ ಪೇಪರ್ ಅಲ್ಲಿ ಇರಲ್ಲ. ಸೊ ತುಂಬಾ ಜಾಸ್ತಿ ಅದು ಡಿಫಿಕಲ್ಟ್ ಅಂದ್ರೂ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ, ಅದನ್ನ ಬಾಹೆಟ್ ಹಾಕಿ. ಸೊ ಫಸ್ಟ್ ಪೇಪರ್ ಆಯ್ತು. ಸೆಕೆಂಡ್ ಪೇಪರ್ ಸ್ವಲ್ಪ ಕಷ್ಟ ಆಗೋದೇನಂದ್ರೆ ಅದನ್ನ ನಾವು ಕ್ರಿಟಿಕಲ್ ಆಗಿ ಬರಿಬೇಕಾಗುತ್ತೆ. ಕ್ವಶನ್ ಯಾವ ತರ ಕೇಳಿದಾನೆ ಅದ್ರ ಮೇಲೆ. ಸೊ ಇದು ನಂಗೆ ಆಕ್ಚುಲಿ ಸೆಕೆಂಡ್ ಪೇಪರ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿರೋದು. ಯಾಕಂದ್ರೆ ನಾನು ಕ್ವಶನ್ಗೆ ಬರೀ ಕತೆ ಬರೆದ್ಬಿಟ್ಟಿದ್ದೀನಿ, ವಿಮರ್ಶನೆ ಬರ್ದಿಲ್ಲ, ವಿಶ್ಲೇಷಣೆ ಬರ್ದಿಲ್ಲ ಅದನ್ನ. ಸೊ ಇದು ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ಇವ್ರಿಗೆ ದಾಮಿನಿ ಅವರಿಗೆ ಒಂದು ಬಂದಿದೆ, ಮತ್ತೆ ಇನ್ನೊಂದು ಧನುಷ್ ಅವ್ರಿಗೆ ಬಂದಿದೆ. ಸೊ ಅವ್ರದ್ದು ಏನಾದ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಕ್ಕರೆ ನೋಡಿ ನೀವು ಕನ್ನಡ ಆಪ್ಷನಲ್ ಬಗ್ಗೆ. ಸೊ ಅವ್ರು ತುಂಬಾ 273 ಅಂತ ಏನೋ ಬಂದಿದೆ ಒಬ್ರಿಗೆ, ಇನ್ನೊಬ್ರೆ 284 ಏನೋ ಬಂದಿದೆ. ತುಂಬಾ ಒಳ್ಳೆ ಸ್ಕೋರ್ ಬಂದಿದೆ. ಸೊ ಅದನ್ನ ನೋಡ್ಕೊಳ್ಳಿ ಅವ್ರದ್ದು ಏನಾದ್ರು ವಿಡಿಯೋ ಸಿಕ್ಕರೆ. ಹಾ, ಅದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಸಮ್ ಟೈಮ್ ಫ್ರೆಂಡ್ ಬುಕ್ ಏನಾದ್ರು ಇರುತ್ತೆ. ಸೊ ಫ್ರೆಂಡ್ ಬುಕ್ ಏನಾದ್ರು ಇದ್ದಾಗ ಅದರಲ್ಲಿ ಜಸ್ಟ್ ಪರಿವಿಡಿ ನೋಡ್ಕೊಳ್ಳಿ. ಈಗ ತುಂಬಾ ಪಾಪ್ಯುಲರ್ ಬುಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ಗೆ PM of IAS ಅಂತ ಒಂದು ಹೊಸ ಬುಕ್ ಬಿಟ್ಟಿದ್ದಾರೆ, ತುಂಬಾ ಜನ ಅದನ್ನೇ ತಗೊಳ್ತಿದ್ದಾರೆ. ಇನ್ನು ಮೊದಲೇನಿತ್ತು ಶಂಕರ್ IAS ಅಂತ ಇತ್ತು. ಇವಾಗ ನೀವು ಶಂಕರ್ IAS ರೆಫರ್ ಮಾಡ್ತಿದ್ದೀರಾ ಅಂದ್ರೆ PM of IAS ಅದರದ್ದು ಜಸ್ಟ್ ಇಂಡೆಕ್ಸ್ ನೋಡ್ಕೊಳ್ಳಿ. ಈ ಬುಕ್ ಅಲ್ಲಿ ಇಲ್ಲದೆ ಇರೋದು ಇದರಲ್ಲಿ ಏನಿದೆ ಅಂತ. ಸೊ ಎರಡರಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸೇಮ್ ಟಾಪಿಕ್ ಮೇಲೆ. ಸೊ ಇಂಡೆಕ್ಸ್ ನ ನೋಡ್ಕೊಂಡಾಗ ಈ ಟಾಪಿಕ್ ಶಂಕರ್ IAS ಅಲ್ಲಿ ಇಲ್ಲ ಅಂದಾಗ ಅದನ್ನ ಮಾತ್ರ ಓದ್ಕೊಳ್ಳಿ. ಆ ತರ. ಇನ್ ಸಮ್ ಟೈಮ್ ಏನಂದ್ರೆ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡೋ ಬದಲು ಈ ಬುಕ್ ಅಲ್ಲಿ ಇತ್ತಿಲ್ಲ ಅಂತ ಫೋಕಸ್ ಮಾಡೋ ಬದಲು ಏನಿದೆಯೋ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ ಫಸ್ಟ್. ಅದು ಚೆನ್ನಾಗಿ ಮಾಸ್ಟರ್ ಮಾಡಿ ಆದ್ಮೇಲೆ ಬೇಕಾದ್ರೆ ನೀವು ಜಸ್ಟ್ ಬೇರೆ ಬುಕ್ ನ ಜಸ್ಟ್ ಇಲ್ಲದೆ ಇರೋ ಟಾಪಿಕ್ ನ ಓದ್ಕೊಳ್ಳಿಕ್ ತಗೋಬೇಕು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ಳಿಕ್ಕೆ ಹೋಗ್ಬೇಡಿ. ಫಸ್ಟ್ ಒಂದ್ ಬುಕ್ ನ ತಗೊಂಡು ಆ ಬುಕ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ಆನ್ಸರ್ ರೈಟಿಂಗ್ ಡೈಲಿ ಮಾಡೋದಾ ಅಂತ ಹೇಳ್ಬಿಟ್ಟು, ಆನ್ಸರ್ ರೈಟಿಂಗ್ ಇವಾಗ ಸಮ್ಟೈಮ್ ನಮಗೆ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ನಾಲೆಜೇ ಇಲ್ಲ ಅಂದಮೇಲೆ ಡೈಲಿ ಆನ್ಸರ್ ರೈಟಿಂಗ್ ಮಾಡೋದು ಎಲ್ಲಿಂದ ಬರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ, ಸ್ಪೀಡ್ ಇಲ್ಲ ಅಂದ್ರೆ ಏನಾದ್ರು ನಮ್ದು ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇಲ್ಲ ಅಂದ್ರೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಇನ್ನೊಂದು ಲೆಸಿಬಿಲಿಟಿ ಮೇಲೆ. ಫಸ್ಟ್ ಈ ಎರಡನ್ನ ಸ್ಟಾರ್ಟಿಂಗ್ ಇಂದನೇ ಫೋಕಸ್ ಮಾಡ್ಬೇಕು ನೀವು. ಅಂದ್ರೆ ಆನ್ಸರ್ ರೈಟಿಂಗ್ ಸೆಕೆಂಡ್ರಿ, ಆಮೇಲೆ ಅದನ್ನ ಸೆಕೆಂಡ್ ಇದರಲ್ಲಿ ಬರೀರಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಆನ್ಸರ್ ರೈಟಿಂಗ್ ಹೇಗೆ ಮಾಡ್ಬೇಕು ಅನ್ನೋದು ನೀವೇನಾದ್ರೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಅವಾಗಿಂದಾನೇ ಶುರು ಮಾಡಿ. ಸ್ಪೀಡ್, ಇನ್ನೊಂದು ಲೆಸಿಬಿಲಿಟಿ. ನಂದು ಮಾಡೆಲ್ ಆನ್ಸರ್ ಸಿಗ್ಬೋದಾ ಅಂತ ಕೇಳ್ತಿದ್ದಾರೆ ಒಬ್ರು. ಐ ಥಿಂಕ್ ನನ್ನ ಹತ್ರ ಒಂದ್ 2-3 ಕಾಪೀಸ್ ಏನೋ ಇದಾವೆ ನಾನು ಬರ್ತಿದ್ದು. ಸೊ ಅದು ಮೇ ಬಿ ನಾನು ಲಿಂಕ್ ಕೊಟ್ಟಿರ್ತೀನಿ ಸರ್ಗೆ, ನೀವು ಅಲ್ಲಿಂದ ಆಕ್ಸೆಸ್ ತಗೋಬಹುದು ನೀವು.